ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ಆ್ಯಂಡ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಇರೋ ಬೆಲ್ ನೋಟಿಫಿಕೇಷನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ಹೊಸ ವಿಡಿಯೋ ಬಂದಾಗ ಯಾವುದೇ ಕಾರಣಕ್ಕೂ ನೀವು ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಜೂನ್ ತಿಂಗಳು ನಿಮ್ಮ ಲವ್, ಕೆರಿಯರ್, ಬಿಸ್ನೆಸ್ ಆಗಲಿ, ಎಜುಕೇಷನ್ ಆಗಲಿ ಆ್ಯಂಡ್ ಹೆಲ್ತ್ ಆಗಲಿ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ಟ್ಯಾರೋ ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ಮೊದಲನೇದಾಗಿ ನಾನು ಇಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇದು ಅಮೆಥಿಸ್ಟ್ ಪೈಲ್, ಎರಡನೇದು ರೋಸ್ ಕ್ವಾರ್ಟ್ಸ್ ಪೈಲ್ ಹಾಗೂ ಮೂರನೇದು ರೆಡ್ ಕಾರ್ಲಿನೆನ್. ಓಕೆ, ಸೊ ನಿಮ್ಮ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ. ಸೊ ರೆಸೊನೇಟ್ ಆಗೋ ವಿಷಯನ ಮಾತ್ರ ನೀವು ತಗೊಳ್ಳಿ ಆ್ಯಂಡ್ ಬಾಕಿದನ್ನು ಬಿಟ್ಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ನ ಶುರು ಮಾಡೋಕ್ಕೂ ಮುಂಚೆ ನಾವು ನಮ್ಮ ನಾದನ ಕೇಳೋಣ. ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್, ನಿಮ್ಮ ಶಕ್ತಿನ ನೀವೇ ವೀಕ್ನೆಸ್ ಆಗಿ ತೊಗೊಬೇಡಿ. ಓಕೆ, ಸೊ ನಿಮ್ಮ ಶಕ್ತಿನ ನೀವು ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ. ಬಿಕಾಸ್ ತುಂಬ ಜನ ನೀವು ನೋಡ್ತಾ ಇರ್ತಿರೋ ಇಲ್ವೋ ನಿಮ್ಮಲ್ಲಿರೋ ಶಕ್ತಿನ, ಬಟ್ ಬೇರೆಯವ್ರು ನೋಡ್ತಾ ಇರ್ತಾರೆ. ಆ್ಯಂಡ್ ಅದನ್ನು ಹಾಳು ಮಾಡೋದಕ್ಕೆ ಕೆಲವೊಂದು ಸತಿ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ. ಇಲ್ಲ, ನೀನು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿವರೆಗೂ ಮಾಡ್ತೀಯ ಅನ್ನೋದನ್ನು ನಾನು ನೋಡ್ತೀನಿ ಅನ್ನೋದನ್ನು ಹೇಳ್ತಾರೆ. ಸೊ ಆ ಒಂದು ನೆಗೆಟಿವ್ ಥಾಟ್ ಏನಿದೆ ಅದನ್ನು ನೀವು ನಿಮ್ಮ ಮನಸ್ಸೊಳಗೆ ಹಾಕ್ಕೊಬೇಡಿ. ಓಕೆ, ಸೊ ನೀವು ಏನು ಮಾಡಬೇಕು ಅಂತಿದ್ದೀರಾ ಅದನ್ನು ಖಂಡಿತ ಮಾಡಿ. ಬಟ್ ಯಾರೋ ಒಬ್ಬರು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅದರಿಂದ ದೂರ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಅಂಥ ವ್ಯಕ್ತಿಗಳನ್ನು ದೂರ ಇಡಿ ಅಂತಲೂ ಹೇಳ್ತೀನಿ. ಸೊ ದೂರ ಇಡಿ ಅಂದಿದ ತಕ್ಷಣ ಅವ್ರ ಜೊತೆ ಜಗಳ ಮಾಡೋದು ಅನ್ನೋದು ಅಲ್ಲ, ಇಲ್ಲ ಆರ್ಗ್ಯುಮೆಂಟ್ಸಿಗೆ ಇಳಿಯೋದು ಅಂತಲ್ಲ, ಜಸ್ಟ್ ಇಲ್ಲ. ಓಕೆ, ಸೊ ಕೆಲವೊಂದು ಬಾರ್ಡರ್ ಲೈನ್ ಹಾಕಬೇಕಾಗತ್ತೆ ನಾವು. ಸೊ ಶುರು ಮಾಡೋಣ ಫಸ್ಟ್ ರೀಡಿಂಗ್. ಸೊ ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಫಸ್ಟ್ ನೋಡೋಣ ನಾವು ಮೇನ್ ಆಗಿ ನಿಮ್ಮ ಜೂನ್ ಎನರ್ಜಿ ಏನಿರುತ್ತೆ, ಈ ಒಂದು ಕಾರ್ಡ್ ಅದನ್ನು ತಿಳಿಸುತ್ತೆ. ಓಕೆ, ಸೊ ನಿಮ್ಮ ಜೂನ್ ಎನರ್ಜಿ, ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ವಾವ್, ಸೂಪರ್. ಓಕೆ, ಸೊ ನಿಮ್ಮ ಮೇನ್ ಎನರ್ಜಿ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಏನಕ್ಕಿರುತ್ತೆ ಅಂದರೆ, ಮೈಟ್ ಬಿ ನೀವು ಈ ಒಂದು ತಿಂಗಳು ತುಂಬ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ತೀರಾ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ್ಯಂಡ್ ಇಲ್ಲ ಮಾಡಿದ್ದೀರಾ. ಸೊ ಈ ಒಂದು ವೇಟಿಂಗ್ ಟೈಮ್ ಏನಿದೆ, ಇನ್ವೆಸ್ಟ್ ಮಾಡಿದ್ಮೇಲೆ ವೆಯ್ಟ್ ಆದಮೇಲೆ ನಮಗೆ ಅದರ ವಾಪಸ್ ಏನು ಬರಬೇಕೇನಿದೆ ಅಲ್ಲ, ಸೊ ಆ ಒಂದು ವೇಟಿಂಗ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ ಆ್ಯಂಡ್ ಫ್ಲೋ ತುಂಬ ಚೆನ್ನಾಗಿದೆ. ಓಕೆ, ಸೊ ದುಡ್ಡಿನ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲ ಅಂತ ಅನಿಸ್ತಾ ಇದೆ. ಆ್ಯಂಡ್ ಬೇಸಿಕಲಿ ಕೆಲವರಿಗೆ ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ಸ್ಟೇಬಲ್ ಪರ್ಸನ್ ಬರ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮನ್ನು ಅವರು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಅವರು ಒಂದು ಆಫರ್ ತೊಗೊಂಡು ಬರಬಹುದು. ಓಕೆ, ಆ್ಯಂಡ್ ಅವರು ಕೊಡೋ ಆಫರ್ ತುಂಬ ಸಾಲಿಡ್ ಆಗಿರಬಹುದು ಆ್ಯಂಡ್ ಅದು ನಿಮಗೆ ಸ್ಟೆಬಿಲಿಟಿ ತಂದು ಕೊಡಬಹುದು. ಓಕೆ, ಸೊ ಈ ರೀತಿಯ ಒಂದು
ಸ್ಟ್ರಾಂಗ್ ಎನರ್ಜಿ ಇದೆ ನಿಮ್ಮ ಜೂನ್ ತಿಂಗಳು. ಆ್ಯಂಡ್ ಮೇ ಬಿ ಜೂನ್ ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ ಆ್ಯಂಡ್ ಎಲ್ಲಿಂದನೋ ನಿಮಗೆ ಫೈನಾನ್ಷಿಯಲ್ ಹೆಲ್ಪ್ ಸಿಗ್ತಾ ಇದೆ, ಇಲ್ಲ ಯಾರೋ ಒಬ್ಬರು ನಿಮ್ಮನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಅದು ಚಿಕ್ಕದಾದರೂ ಸರಿ, ಗಿಫ್ಟೇ ಓಕೆ. ಸೊ ಅದನ್ನು ವ್ಯಾಲ್ಯೂಬಲ್ ಇದೆಯಾ ಇಲ್ಲ ಅನ್ನೋದನ್ನು ನೋಡೋಕ್ಕೆ ಹೋಗಬೇಡಿ, ಓಕೆ. ಸೊ ಆ ಒಂದು ರೀತಿ ನಿಮಗೆ ಈ ಒಂದು ಪ್ರಪೋಸಲ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಮೈಟ್ ಬಿ ಯಾರೋ ಒಬ್ಬರು ನಿಮ್ಮನ್ನು ಪ್ರಪೋಸು ಮಾಡಬಹುದು ಜೂನ್ ತಿಂಗಳು, ಓಕೆ. ಸೊ ಅದು ಬಿಸ್ನೆಸ್ ಪ್ರಪೋಸಲ್ ಇರ್ಬೋದು, ಲವ್ ಪ್ರಪೋಸಲ್ ಇರ್ಬೋದು, ಏನೇ ಪ್ರಪೋಸಲ್ ಇರ್ಬೋದು, ಮ್ಯಾರೇಜ್ ಪ್ರಪೋಸಲ್ ಕೂಡ ಇರಬಹುದು, ಓಕೆ. ಸೊ ಬೇಸಿಕಲಿ ಇದು ಮೇಲ್ ಎನರ್ಜಿ ಇದೆ, ಓಕೆ. ಸೊ ಇರಬೇಕಂತಿಲ್ಲ, ಬಟ್ ಈ ಒಂದು ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಇಸ್ ಅ ಮೇಲ್ ಎನರ್ಜಿ. ಆ್ಯಂಡ್ ನೀವು ಮೈಟ್ ಬಿ ದೋ ಯು ಆರ್ ಅ ಫೀಮೇಲ್, ನೀವು ಫೀಮೇಲ್ ಇದ್ದರೂ ಸಹ ನೀವು ಒಬ್ಬ ಮ್ಯಾನ್ ಥರ ನಿಮ್ಮ ದುಡ್ಡನ್ನು ನೀವು ಜಾಸ್ತಿ ಮಾಡ್ಕೊಳ್ಳೋದು, ಇಲ್ಲ ಅರ್ನ್ ಮಾಡೋದನ್ನು ಶುರು ಮಾಡ್ತಾ ಇದ್ದೀರಾ, ಇಲ್ಲ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀರಾ. ಆ್ಯಂಡ್ ಮೇ ಬಿ ನಿಮ್ಮ ಪಾರ್ಟ್ನರ್ಶಿಪ್ ಒಬ್ಬ ಮೇಲ್ ಪರ್ಸನ್ ಜೊತೆ ಆಗಬಹುದು, ಬಿಸ್ನೆಸ್ ಕನೆಕ್ಷನ್ಸ್ ಆಗಬಹುದು, ರಿಗಾರ್ಡಿಂಗ್ ಮನಿ ಇರಬಹುದು, ಆ್ಯಂಡ್ ಮೇ ಬಿ ಹೆಲ್ತ್ ಕೂಡ ಇರಬಹುದು, ಆರ್ ವ್ಯಾಲ್ಯೂಸ್ ಅಂದರೆ ವ್ಯಾಲ್ಯೂಸ್ ಅಂದರೆ ಕೆಲವೊಂದು ಸತಿ ನಮಗೆ ಹೆಲ್ಪ್ ದುಡ್ಡಿಂದನೇ ಬರಬೇಕು ಅನ್ನೋದಿರೋದಿಲ್ಲ. ಕೆಲವೊಂದು ಸತಿ ನಮಗೆ ಗಿಫ್ಟ್ ಏನಿರುತ್ತೆ ಅಂದರೆ ನಾವು ಯಾವುದೋ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ತೀವಿ, ಯಾವುದೋ ಒಂದು ನೋವಲ್ಲಿ ಇರ್ತೀವಿ, ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಯಾರೋ ಒಬ್ಬರು ಬರ್ತಾರೆ ಆ್ಯಂಡ್ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ, ಕೆಲವೊಂದು ಶಬ್ದಗಳನ್ನು ಹೇಳ್ತಾರೆ. ಆ್ಯಂಡ್ ಆ ಶಬ್ದಗಳು ನಮ್ಮ ಒಂದು ಪರಿಸ್ಥಿತಿಗೆ ಆ ಒಂದು ಟೈಮಲ್ಲಿ ಅರ್ಥಪೂರ್ಣವಾಗಿರುತ್ತೆ ಆ್ಯಂಡ್ ಅರ್ಥಗರ್ಭಿತವಾಗಿರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನಮಗೆ ಎಷ್ಟೋ ಸಮಾಧಾನ ಕೊಡುತ್ತೆ ಆ್ಯಂಡ್ ದುಡ್ಡು ಕೊಡೋದಿಲ್ಲ, ಓಕೆ. ಸೊ ಮೇನ್ಲಿ ಆ ಹೆಲ್ಪ್ ಬೇಕಿರುತ್ತೆ. ಕೆಲವೊಂದು ಸತಿ ಕಿವಿ ಬೇಕಿರುತ್ತೆ, ಯಾರೋ ಒಬ್ಬರು ನಮ್ಮ ಮಾತನ್ನು ಕೇಳಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಸೊ ಆ ಒಂದು ಹೆಲ್ಪ್ ಕೂಡ ನಿಮಗೆ ಇಲ್ಲಿ ಜೂನ್ ತಿಂಗಳು ಸಿಗ್ತಾ ಇದೆ, ಓಕೆ. ಆ್ಯಂಡ್ ನಿಮ್ಮ ಒಂದು ಇಂಡಿಕೇಶನ್ ಈ ಒಂದು ಕಾರ್ಡಿಂದ ಬಹುಶಃ ಏನಿದೆ ಅಂದರೆ ನಿಮ್ಮ ಗೋಲ್ಸನ್ನು ನೀವು ರೀಚ್ ಮಾಡ್ತಾ ಇದ್ದೀರಾ, ಓಕೆ. ಸೊ ತುಂಬ ಮೆಸೇಜಸ್ ಬರ್ತಾ ಇದೆ ಪೈಲ್ 1ಗೆ, ಓಕೆ. ನಿಮ್ಮ ಗೋಲ್ಸನ್ನು ನೀವು ರೀಚ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ದುಡ್ಡಿನ ಲೈಫ್ ಚೆನ್ನಾಗಿರುತ್ತೆ, ಕೆರಿಯರ್ ಚೆನ್ನಾಗಿರುತ್ತೆ, ಸಕ್ಸಸ್ ಬರ್ತಾ ಇದೆ, ಓಕೆ. ಓನ್ಲಿ ಥಿಂಗ್ ಈಸ್ ನಿಮ್ಮ ಫೈನಾನ್ಸಸ್ನ ನೀವು ನಿಮ್ಮ ಫೈನಾನ್ಸಸ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ನೀವು ಅದನ್ನು ಯಾವ ರೀತಿ ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ಮರಿಬಾರ್ದು, ಓಕೆ. ಸೊ ಮೈಟ್ ಬಿ ನೀವು ಗೊತ್ತಿಲ್ಲ, ಮೈಟ್ ಬಿ ಒಬ್ಬರು ತುಂಬ ಒಳ್ಳೆ ವ್ಯಕ್ತಿನ ಮೀಟ್ ಮಾಡಬಹುದು, ಅವ್ರು ಒಳ್ಳೆ ಅಡ್ವೈಸ್ ನಿಮಗೆ ಕೊಡಬಹುದು. ಸೊ ನೈಸ್ ಮೀಟಿಂಗ್, ಓಕೆ. ಸೊ ನಾನು ಹೇಳೋದೇನೆಂದರೆ ನನಗಿಲ್ಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಬರ್ತಾ ಇದೆ ನೆಗೆಟಿವ್ ವೈಬ್ಸ್ಗಿಂತ. ಆ್ಯಂಡ್ ಮೈಟ್ ಬಿ ಈ ಪರ್ಸನ್ ತುಂಬ ಇಂಪಾರ್ಟೆಂಟ್ ಇರ್ತಾರೆ ಆ್ಯಂಡ್ ಅವ್ರು ಕೂಡ ಅಡ್ವೈಸ್ ನಿಮಗೆ ಎಲ್ಲೋ ಒಂದು ಕಡೆ ದೊಡ್ಡ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಮೇನ್ಲಿ ನೀವು ರೆಡಿ ಇರಬೇಕು ಇದನ್ನು ರಿಸೀವ್ ಮಾಡೋದಕ್ಕೆ, ಓಕೆ. ಸೊ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಆಗಿರ್ಬೋದು ಈ ಹಿಂದೆ, ಯು ಶುಡ್ ಬಿ ರೆಡಿ, ಓಕೆ. ಸೊ ನೋಡೋಣ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಯಾರು ಅಮೆಥಿಸ್ಟ್ ಚಾಯ್ಸ್ ಮಾಡಿದ್ದಾರೆ. ಸಿಂಗಲ್ಸ್ ಅವರ ಲೈಫ್ ಹೇಗಿರುತ್ತೆ, ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಸಿಂಗಲ್ಸ್ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ. ವಿಘ್ನೇಶ್ವರ, ಓಕೆ. ಫಸ್ಟ್ 8 ಆಫ್ ಸಾರ್ಟ್ಸ್, 3 ಆಫ್ ವಾಂಡ್ಸ್ ಆ್ಯಂಡ್ 10 ಆಫ್ ಕಪ್ಸ್, ಓಕೆ. ಸೊ ಬೇಸಿಕಲಿ ಮೈಟ್ ಬಿ ಇಲ್ಲಿ ತುಂಬ ಜನ ಸಪ್ರೇಷನಲ್ಲಿ ಇರಬಹುದು, ಇಲ್ಲ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರಬಹುದು. ಆ್ಯಂಡ್ ಮೈಟ್ ಬಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬರ್ತಾರೋ ಇಲ್ವೋ ಅಂತ, ಇಲ್ಲ ನಿಮ್ಮ ಮ್ಯಾರೇಜ್ ಆಗುತ್ತೋ ಇಲ್ವೋ ಅಂತ. ಬೇಸಿಕಲಿ ಅದು ನಿಮ್ಮ ತಲೆಯಲ್ಲಿದೆ, ಓಕೆ. ಪೈಲ್ ನಂಬರ್ 1. ಸೊ ಅದನ್ನು ನೀವು ತೆಗೆದುಹಾಕಿ. ಆ ಥಾಟ್ ಏನಿದೆಯಲ್ಲ, ನೆಗೆಟಿವ್ ಥಾಟ್ ಏನಾಗುತ್ತೆ ಅಂದರೆ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಸ್ ನಾವು ಪ್ರಾಪರಾಗಿ ಪಾಸಿಟಿವ್ ಆಗಿ ನಾವು ತಗೊಂಡಾಗ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ನಿಮ್ಮ ಥಿಂಕಿಂಗ್ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ, ಓಕೆ. ಸೊ ನಿಮಗೆ ಅನ್ನಿಸ್ಬಹುದು ಯಾವುದೋ ಒಂದು ಪರಿಸ್ಥಿತಿಯಿಂದ ನಾನು ಹೊರಗೆ ಬರೋಕ್ಕಾಗೋದಿಲ್ಲ, ಇಲ್ಲ ಬಹುಶಃ ನೀವು ಸಿಂಗಲ್ ಆಗಿರೋದು ಮೈಟ್ ಬಿ ಡೈವೋರ್ಸಿಂದ, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಓಕೆ. ಸೊ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ,
ಏನೇ ಆಗಿರಲಿ ಅದಕ್ಕೊಂದು ಉತ್ತರ ಏನು ಅಂದರೆ, ನೀವು ವೆಯ್ಟ್ ಮಾಡ್ತಾ ಇರೋ ಪರ್ಸನ್ ಖಂಡಿತ ನಿಮಗೆ ರೀಚ್ ಔಟ್ ಆಗ್ತಾರೆ. ಆ್ಯಂಡ್ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಡಿಸಿಷನ್ಸ್ನ ತೊಗೊಬೇಕು. ಆ್ಯಂಡ್ 10 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೇ ಬಿ ಜೂನ್ ತಿಂಗಳು ನಿಮಗೆ ನಿಮ್ಮ ಪರ್ಫೆಕ್ಟ್ ಮ್ಯಾಚ್ ಸಿಗ್ತಾ ಇದೆ. ಆ್ಯಂಡ್ ನೀವು ಲಾಂಗ್ ಜರ್ನಿ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಸೇರಬಹುದು. ಆ್ಯಂಡ್ ಹ್ಯಾಪಿ ಟೈಮ್ಸ್ನ ಸ್ಪೆಂಡ್ ಮಾಡಬಹುದು. ಆ್ಯಂಡ್ ನಿಮ್ಮ ಮ್ಯಾರೇಜ್ ಸೆಲೆಬ್ರೇಷನ್ಸ್ ನಡೀಬಹುದು, ಇಲ್ಲ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗಬಹುದು, ಇಲ್ಲ ಮ್ಯಾರೇಜ್ ಆಗಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಟ್ ನಿಮ್ಮ ಥಿಂಕಿಂಗ್ನ ಮಾತ್ರ ಇಲ್ಲಿ ನೀವು ಚೇಂಜ್ ಮಾಡ್ಕೊಬೇಕಾಗಿದೆ. ಓಕೆ ಸಿಂಗಲ್ಸ್. ಸೊ ನೆಕ್ಸ್ಟ್ ನೋಡೋಣ ಯಾರು ಮದುವೆ ಆಗಿದ್ದಾರೆ. ಸೊ ಇಷ್ಟಕ್ಕೊಂದು ಕಾರ್ಡ್ಸ್ ಬಂದಾಗಿದೆ. ಸೊ ನಾನು ತೊಗೊತಾ ಇದ್ದೀನಿ. ಯಾರು ಮದುವೆ ಆಗಿದ್ದೀರಾ, ಕಮಿಟೆಡ್ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಸೊ ನಿಮಗಾಗಿ ಆಲ್ರೆಡಿ ಎಸ್ ಓಕೆ. ಸೊ ಪೇಜ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ? ಸೊ ಪೇಜ್ ಆಫ್ ಸಾರ್ಟ್ಸ್ ಟೆಂಪ್ರೆನ್ಸ್ ಹೇಳ್ತಾ ಇದೆ. ಓಕೆ. ಸೊ ಮೈಟ್ ಬಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ದೊಡ್ಡದಾಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಇಲ್ಲ ಯಾರೋ ಒಬ್ಬರು ನಿಮ್ಮ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತಂದಿಡ್ತಾ ಇರ್ಬೋದು. ಬೇಸಿಕಲಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಎಂಡಿಂಗ್ಸ್ ಇರಬಹುದು. ಅದನ್ನು ನೀವು ನೋಡಿ ನಿಮ್ಮ ಮ್ಯಾರೇಜ್ ಲೈಫಲ್ಲಿ, ಇಲ್ಲ ನೀವು ಕಮಿಟೆಡ್ ಪಾರ್ಟ್ನರ್ಸ್ ಇದ್ದರೆ, ಲವರ್ಸ್ ಇದ್ದರೆ, ದಯವಿಟ್ಟು ನಿಮ್ಮ ಮಧ್ಯದಲ್ಲಿ ಯಾರು ವಿನಾಕಾರಣ ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಇಲ್ಲ ನಿಮಗೇನೋ ಒಂದು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಗಮನ ಕೊಡಿ. ಬೇಸಿಕಲಿ 10 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ಯಾರ್ದೋ ಮಾತನ್ನು ಕೇಳಿ ಮೈಟ್ ಬಿ ನೀವು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಬೋದು, ಮನಸ್ಸನ್ನು ಹಾಳು ಮಾಡ್ಕೊಬಹುದು. ಆ್ಯಂಡ್ ಇನ್ನೊಂದು ಕೆಲವರಿಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇದೆ. ಆ ಮೆಸೇಜ್ಗಳು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಆ್ಯಕ್ಷನ್ಗಳನ್ನು ತಗೊಳ್ಳಿ. ದುಡುಕಿ ನಿರ್ಧಾರಗಳನ್ನು ತಗೋಬೇಡಿ. ಸೊ ನೀವು ದುಡುಕಿ ನಿರ್ಧಾರಗಳನ್ನು ತಗೊಂಡ್ರಿ, ಪೇಷನ್ಸ್ ಇಲ್ದಲೇ ಏನೋ ಒಂದು ಮಾತಾಡಿದ್ರಿ ಯಾರ ಬಗ್ಗೆನಾರು, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಇಲ್ಲ ನಿಮ್ಮ ಮೇಲ್ ಪಾರ್ಟ್ನರ್ ಇರ್ಬೋದು, ಫೀಮೇಲ್ ಪಾರ್ಟ್ನರ್ ಇರ್ಬೋದು, ಯಾರು ನೀವು ಲವಲ್ ಇದ್ದೀರಾ, ಕಪಲ್ಸ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ. ಓಕೆ. ಸೊ ಬೇಸಿಕಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಒಂದು ಝಲಕ್ಕಾಗಿ ನೋಡಿ. ಸೊ ಯಾರೇ ನಿಮ್ಮ ಹತ್ರ ಏನೇ ಬಂದು ಹೇಳಕ್ಕೆ ಬಂದ್ರೂ ಅದು ಕರೆಕ್ಟಾಗಿ ಆಧಾರಿತವಾಗಿ ಇದೆಯಾ, ಏನೇ ಒಂದು ಹೇಳಕ್ಕೆ ಬಂದ್ರೂ ಅದಕ್ಕೆ ಕರೆಕ್ಟಾಗಿ ನಿಮ್ಮ ಹತ್ರ ಪುರಾವೆಗಳು ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಆ್ಯಂಡ್ ನಿಮಗೆ ಮೈಟ್ ಬಿ ಇಲ್ಲಿ ಯಾರೋ ಒಬ್ಬರು ಮೋಸ ಮಾಡಿರಬಹುದು, ಇಲ್ಲ ಮೋಸ ತಿಳಿದಿರಬಹುದು, ಇಲ್ಲ ಏನೋ ಒಂದು ನಿಮಗೆ ತಿಳ್ಕೊಳ್ಳೋಕ್ಕೆ ಆಸೆ ಇರಬಹುದು. ಜೂನ್ ತಿಂಗಳು ಅದು ನಿಮಗೆ ಪೇಷನ್ಸ್ ಆಗಿ ಇದ್ದಷ್ಟು, ಹುಷಾರಾಗಿ ಇದ್ದಷ್ಟು ಅದು ನಿಮಗೆ ಇಲ್ಲಿ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಯಾರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿಯಲ್ಲಿರಬಹುದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೇ ಇರಬಹುದು. ಸೊ ನಿಮ್ಮ ಸುತ್ತಮುತ್ತ ಯಾರು ಜನ ಇದ್ದಾರೆ ಅದನ್ನು ಅವರನ್ನೆಲ್ಲ ಸೂಕ್ಷ್ಮವಾಗಿ ನೋಡಿ. ನಿಮ್ಮ ಮನಸ್ಸಿನ ಮಾತನ್ನು ಹಾಗೆ ಹೇಳೋಕ್ಕೆ ಹೋಗಬೇಡಿ, ಇಲ್ಲ ನಿಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ನ ಹಾಗೆ ಹೇಳೋಕ್ಕೆ ಹೋಗಬೇಡಿ, ಇಲ್ಲ ನಿಮ್ಮ ಹತ್ರ ಏನಿದೆಯೋ ಅದನ್ನು ಹುಷಾರಾಗಿ ನೋಡಿ, ಮಾಡಿ, ಮಾತಾಡಿ, ಇಲ್ಲ ಕೇಳಿ, ಇಲ್ಲ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಆ ಥರ ಮಾಡಿದಾಗ ನೀವು ಎಷ್ಟು ಸತರ್ಕವಾಗಿರ್ತೀರೋ ಅಷ್ಟೇ ಒಳ್ಳೆಯದು. ಆ್ಯಂಡ್ ನೀವು ಸಡನ್ನಾಗಿ ಡಿಸಿಷನ್ಸ್ನ ತೊಗೊಬೇಡಿ, ಹರ್ಮಿಟ್ ಮೋಡಿಗೆ ಹೋಗಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ. ನಿಮ್ಮದೇ ಆದ ಒಂದು ಸ್ಪಿರಿಚುವಲ್ ಮೋಡ್ ಇದೆ, ಹೀಲಿಂಗ್ ಮೋಡ್ ಇದೆ, ಹೀಲಿಂಗ್ನ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಜರ್ನಿನ ಶುರು ಮಾಡಿ. ಬಿಕಾಸ್ ನಿಮ್ಮ ಹಿಂದೆ ಏನಿದೆ 9 ಆಫ್ ಕಪ್ಸ್ ಇದೆ. ಸೊ 9 ಆಫ್ ಕಪ್ಸ್ ಏನು ಹೇಳ್ತಾ ಇದೆ, ಇದು ನಿಮ್ಮ ವಿಶಸ್ ಫುಲ್ಫಿಲ್ ಆಗೋದನ್ನು ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಈ ಹಿಂದೆ ಯಾರು ನಿಮ್ಮನ್ನು ಬೆನ್ನಿಗೆ ಚೂರಿ ಹಾಕಿದ್ರು, ನಿಮ್ಮನ್ನು ಯಾರು ಮೋಸ ಮಾಡಿದ್ರು, ನಿಮಗೆ ಯಾರು ಯಾವ ರೀತಿ ಇನ್ವಾಲ್ವ್ ಮಾಡಿಕೊಂಡ್ರು, ಯಾವ ರೀತಿ ನಿಮ್ಮನ್ನು ನಡೆಸ್ಕೊಂಡ್ರು ಅನ್ನೋದು ಬೇಡ. ಓಕೆ. ಅದನ್ನು ಬಿಟ್ಟಾಕಿ, ಪಾಸ್ಟನ್ನ ಬಿಟ್ಟಾಕಿ, ಆ್ಯಂಡ್ ನಿಮ್ಮ ಬೆನ್ನ ಹಿಂದೆ ಇರೋ 9 ಆಫ್ ಕಪ್ಸ್ನ ನೋಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ. ಸೊ ನೋಡೋಣ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಅವರ ಕೆರಿಯರ್, ಬಿಸ್ನೆಸ್, ಎಜುಕೇಷನ್ ಹೇಗಿರುತ್ತೆ ಅಂತ ತಿಳಿಸಿ ಪ್ಲೀಸ್. ಅವರ ಕೆರಿಯರ್, ಬಿಸ್ನೆಸ್, ಎಜುಕೇಷನ್. ಸೊ ಟೂ ಮೆನಿ ಕಾರ್ಡ್ಸ್. ಓಕೆ. ಸೊ ನಾನು ತೊಗೊತಾ ಇದ್ದೀನಿ. ಕ್ವೀನ್ ಆಫ್ ಸಾರ್ಟ್ಸ್, ನೈಟ್ ಆಫ್ ವಾಂಡ್ಸ್, ಪೇಜ್ ಆಫ್ ಕಪ್ಸ್, Queen of Wands and Sun card. Oh wow. Okay, so right. Okay, so
ಯಾರ್ಯಾರು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆರಿಯರ್, ಎಜುಕೇಷನ್ ಏನೇ ಇರಬಹುದು, ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಏನೇ ಇರಬಹುದು, ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ವಿತ್ ಕ್ವೀನ್ ಆಫ್ ವಾಂಡ್ಸ್ ಅಂದರೆ ನಿಮ್ಮ ಆ್ಯಕ್ಷನ್ಗಿಂತ ನಿಮ್ಮ ವರ್ಡ್ಸ್ ತುಂಬ ಕ್ಲಿಯರ್ ಆಗಿರಬೇಕು. ಬಿಕಾಸ್ ಎಲ್ಲಿ ನಿಮ್ಮ ಮಾತಿನಿಂದ ಕೆಲಸ ನಡೆಯುತ್ತೋ ಅಲ್ಲಿ ಕತ್ತಿ ಎತ್ತೋ ಅವಶ್ಯಕತೆ ಇಲ್ಲ ದಂಡೆತ್ತಿ ಹೋಗೋ ಅವಶ್ಯಕತೆ ಇಲ್ಲ. ಮೈಟ್ ಬಿ ನಿಮಗೆ ಕೆಲವೊಂದು ಕ್ಲಾರಿಟಿಗಳು ಯಾರಿಂದನಾರೋ ಹೆಲ್ಪ್ ಸಿಗಬಹುದು, ಇಲ್ಲ ಮೆಸೇಜಸ್ ಬರಬಹುದು, ಅದರಿಂದ ನೀವು ಕ್ಲಿಯರ್ ಆಗಿ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ನೀವು ಕ್ವೀನ್ ಆಫ್ ಸಾರ್ಟ್ಸಿಂದ ಕ್ವೀನ್ ಆಫ್ ವಾಂಡ್ಸ್ ಆಗ್ತಾ ಇದ್ದೀರಾ. ಬೇಸಿಕಲಿ ಏನಕ್ಕೆ ಅಂದರೆ ಒಂದೇ ಥಿಂಗ್ ಇಸ್ ನೀವು ಕ್ಲಿಯರಾಗಿ ಯೋಚನೆ ಮಾಡಬಹುದು ಆ್ಯಂಡ್ ನಿಮ್ಮ ಕ್ವಿಕ್ ಆ್ಯಕ್ಷನ್ನ ನೀವು ಹುಷಾರಾಗಿ ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆ ಆ್ಯಕ್ಷನ್ನ ನೀವು ಕರೆಕ್ಟಾಗಿ ತೊಗೊತಾ ಇದ್ದೀರಾ. ಸೊ ಇಷ್ಟು ದಿನ ನೀವು ಮೈಟ್ ಬಿ ಯಾರ್ದು ಹೆಲ್ಪ್ ತೊಗೊತಾ ಇರಲಿಲ್ಲ, ಮೈಟ್ ಬಿ ನಾನು ಇಂಡಿಪೆಂಡೆಂಟು, ನಾನು ಹಾಗೆ. ಸೊ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೀವು ಟೀಮ್ ವರ್ಕಲ್ಲಿ ಕೆಲಸ ಮಾಡ್ತಿದ್ರೆ ಸೊ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ, ಇಲ್ಲ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ, ಇಲ್ಲ ಯಾವುದೋ ರೀತಿಯಲ್ಲಿ ನೀವು ಬಿಸ್ನೆಸ್ ಇದ್ದರೆ, ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ, ಎಲ್ಲೋ ಒಂದು ಕಡೆ ನಿಮ್ಮ ಫೌಂಡೇಶನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಕ್ವಿಕ್ಕಾಗಿ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಏನು ಬರ್ತಾ ಇದೆ ಅದನ್ನು ಹುಷಾರಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲೋ ಒಂದು ಕಡೆ ದಯವಿಟ್ಟು ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ಆ್ಯಂಡ್ ಏನೋ ಒಂದು ವಿಷಯ ಗೊತ್ತಾಯಿತು ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಜಗಳ ಆಡೋದು, ಇಲ್ಲ ಯಾರ ಜೊತೆನೋ ಜಗಳ ಆಡೋದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ಎಷ್ಟು ಸಮಾಧಾನ ಆಗಿರ್ತೀರಾ ಅಷ್ಟೇ ಒಳ್ಳೆಯದು. ಮೈಟ್ ಬಿ ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೇ ಇರ್ಬೋದು, ನೀವು ತಗೊಳ್ಳೋ ತಪ್ಪು ನಿರ್ಧಾರಗಳನ್ನು ನಿಲ್ಲಿಸ್ತಾರೆ ಜೂನ್ ತಿಂಗಳು. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೋಸ್ಕರ. ಮೈಟ್ ಬಿ ನೀವು ಕ್ಲಾರಿಟಿ ಇಲ್ದಲೆ ಏನೋ ಒಂದು ಮಾಡೋಕ್ಕೆ ಹೋಗ್ತಿರ್ತೀರಾ. ಸೊ ಯಾರೋ ಒಬ್ಬರು ನಿಮ್ಮನ್ನು ನೀನು ಈ ರೀತಿ ಮಾಡಬೇಡ, ಈ ರೀತಿ ಮಾಡು, ಸಮಾಧಾನ ಇಟ್ಕೊ ಅಂತ ಹೇಳಿದಾಗ ದಯವಿಟ್ಟು ಅದನ್ನು ತಗೊಳ್ಳಿ. ಬಿಕಾಸ್ ಅದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ. ಓಕೆ, ಸೊ ಅದು ನಿಮ್ಮ ಒಳ್ಳೆತನಕ್ಕೆ. ಆ್ಯಂಡ್ ನೀವು ಒಂದು ಗೊಂದಲಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ನಿಮಗೆ ಜೂನ್ ತಿಂಗಳು ಸಿಗ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಸೈಕಿಕ್ ಅಬಿಲಿಟೀಸ್, ನೀವು ಟ್ಯಾರೋ ರೀಡರೇ ಇರಬೇಕು, ಇಲ್ಲ ಆಸ್ಟ್ರಾಲಜರೇ ಇರಬೇಕು ಅನ್ನೋದು ಏನೂ ಇಲ್ಲ. ಸೊ ಸೈಕಿಕ್ ಅಬಿಲಿಟೀಸ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಸಮ್ಟೈಮ್ಸ್ ನಮಗೆ ಅನಿಸ್ತಾ ಇರುತ್ತೆ ನಾನಲ್ಲಿ ಹೋಗಲ್ಲ, ನನಗೆ ಇವತ್ತು ಮೂಡಿಲ್ಲ. ಬೇಸಿಕಲಿ ಅದು ನಿಮ್ಮ ಸೈಕಿಕ್ ಅಬಿಲಿಟೀಸ್ ಇರುತ್ತೆ. ಮೈಟ್ ಬಿ ನಿಮಗೆ ಅನಿಸ್ತಾ ಇರುತ್ತೆ ಏನೋ ಒಂದು ಸರಿ ಇಲ್ಲ ಅನ್ನೋದನ್ನು. ಸೊ ಅದನ್ನು ನೀವು ನಂಬಬೇಕಾಗಿದೆ. ಆ್ಯಂಡ್ ಜೂನ್ ತಿಂಗಳು ಎಲ್ಲವನ್ನೂ ನಾನು ಸಾಧನೆ ಮಾಡಬಲ್ಲ ಅನ್ನೋದನ್ನು ನೀವಿಲ್ಲಿ ಸ್ಟ್ರಾಂಗಾಗಿ ಡಿಸಿಷನ್ಸ್ನ ತೊಗೊಬೇಕು. ಆ್ಯಂಡ್ ನಿಮ್ಮ ನಿರ್ಧಾರಗಳನ್ನು ನೀವು ತುಂಬ ಸ್ಟ್ರಾಂಗಾಗಿ ತೊಗೊಬೇಕು. ಓಕೆ, ಸೊ ಸನ್ ಕಾರ್ಡ್ ಇನ್ನೇನು ಮತ್ತೆ. ಸೊ ಪಾಸಿಟಿವ್ ಥಿಂಗ್ಸ್, ಪ್ರಮೋಷನ್ ಸಿಗ್ತಾ ಇದೆ. ಮೈಟ್ ಬಿ ನೀವು ಏನಿಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ ಟೇಕ್ ಆಫ್ ಆಗ್ತಾ ಇದೆ. ಸೊ ಏನೋ ಒಂದು ಬ್ರೈಟ್ ಆಗಿ ನೀವು ಇಲ್ಲಿ ಜೂನ್ ತಿಂಗಳು ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಾ ಇರಬಹುದು. ಆ್ಯಂಡ್ ಎಲ್ಲವೂ ಸಹ ಪಾಸಿಟಿವಲ್ಲಿ ಇರಬಹುದು. ಲೀಗಲ್ ಮ್ಯಾಟರ್ಸ್ ಇರಬಹುದು, ಮೈಟ್ ಬಿ ನಿಮಗೆ ಜಯ ಕಾಣಿಸ್ತಾ ಇದೆ ಅಲ್ಲಿ. ಸೊ ಏನೇನು ನೆಗೆಟಿವಿಟಿ ಇರಬಹುದು ನಿಮ್ಮ ಕೆರಿಯರಲ್ಲಿ, ಬಿಸ್ನೆಸ್ಸಲ್ಲಿ, ಇಲ್ಲ ಜಾಬಲ್ಲಿ, ಇಲ್ಲ ಎಕ್ಸಾಮ್ಸಲ್ಲಿ, ಎಜುಕೇಷನಲ್ಲಿ, ಎಲ್ಲವೂ ಸಹ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಮಕ್ಕಳ ಬಗ್ಗೆ ನೀವು ಇಲ್ಲಿ ಚಿಂತೆ ಮಾಡ್ತಾ ಇದ್ದರೆ, ಅವರ ಕೆರಿಯರ್ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ, ಅವರ ಫ್ಯೂಚರ್ ಬಗ್ಗೆ, ಸೊ ಹೋಲ್ಡ್ ಆನ್, ಎವ್ರಿಥಿಂಗ್ ಈಸ್ ಫೈನ್. ಓಕೆ, ಸೊ ನೀವು ಸಹ ಅವ್ರ ಜೊತೆ, ನಿಮ್ಮ ಮಕ್ಕಳ ಜೊತೆ ಅಷ್ಟೇ ಸಮಾಧಾನವಾಗಿರಿ. ಆ್ಯಂಡ್ ಅವರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊತಾರೋ ಆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸಮ್ಟೈಮ್ಸ್ ನಮಗೂ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಸೊ ಏನೇನೋ ಮಾತಾಡ್ತೀವಿ, ಬಟ್ ಅದನ್ನು ಸಹ ನಾವು ರಿಪೆಂಟ್ ಮಾಡ್ತೀವಿ. ಸೊ ಅದನ್ನು ಮಕ್ಕಳ ಹತ್ರ ಹೇಳಿ ಸಾರಿ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಓಕೆ, ಸೊ ಬ್ರೈಟ್ ಆಗಿದೆ. ಓಕೆ, ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಪಾಸಿಟಿವ್. ಸೊ ಡೋಂಟ್ ವರಿ. ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ, ನಿಮ್ಮ ಜಾಬ್ ಇಂಟರ್ವ್ಯೂ ಬಗ್ಗೆ, ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ, ಇಲ್ಲ ನಿಮ್ಮ ಎಜುಕೇಷನ್ ಬಗ್ಗೆ ಯಾವುದೇ ರೀತಿಯ ಇಲ್ಲಿ ನೀವು ಜಾಬ್ನ ಟ್ರೈ ಮಾಡಬೇಕು ಅಂದರೂ ಸಹ ಟ್ರೈ ಮಾಡಿ. ಓಕೆ, ಸೊ ನಿಮ್ಮನ್ನು ನೀವು ಇಲ್ಲಿ ಹಿಡ್ದಾಕೋಬೇಡಿ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ ಅನ್ನೋದನ್ನು. ಫೈಲ್ ನಂಬರ್ 1, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಜೂನ್ ತಿಂಗಳು ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜಜ್ಮೆಂಟ್ ಕಾರ್ಡು ಸಹ ಇದೆ. ಸೊ ಬೇಸಿಕಲಿ ಇಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿದ್ದರೂ ಸಹ ಮೈಟ್ ಬಿ ನೀವು ಕೆಲವೊಂದು ಪ್ರೊಸೀಜರ್ಸ್ಗಳಿಗೆ ನೋ ಹೇಳ್ತಾ ಇದ್ದೀರಾ, ಇಲ್ಲ ಯಾರೋ ಒಬ್ಬರು ನಿಮಗೆ ಏನೋ ಒಂದು ಮಾಡೋಕ್ಕೆ ಹೇಳ್ತಾ ಇದ್ದೀರಾ, ಅದನ್ನು ನೀವು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ನಿಮ್ಮನ್ನು
ಓಕೆ ಫೈನ್. ಸೊ ನಿಮ್ಮದೇ ಆದ ಒಂದು ಮೈಂಡ್ ಫ್ರೇಮ್ ಇದ್ದರೆ ಪರವಾಗಿಲ್ಲ, ಬಟ್ ನೀವು ಬೇರೆಯವ್ರನ್ನ ಸಹ ಇಲ್ಲಿ ಫರ್ಗಿವ್ ಮಾಡಬೇಕು. ಮೈಟ್ ಬಿ ಅದು ಮೆಂಟಲಿ ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಓಕೆ, ಸೊ ಇಷ್ಟು ದಿನ ಮೈಟ್ ಬಿ ನೀವೇನೋ ಒಂದು ಸಫರ್ ಮಾಡ್ತಾ ಇದ್ದೀರಾ, ಅದು ರಿಲೀಸ್ ಆಗ್ತಾ ಇದೆ. ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಏನಿದೆ ಅಲ್ಲ, ಸೊ ಅದು ರಿಲೀಸ್ ಮಾಡೋ ಕಾರ್ಡ್. ಸೊ ಕರ್ಮ ರಿಲೀಸ್ ಮಾಡೋ ಕಾರ್ಡ್. ಮೈಟ್ ಬಿ ನೀವು ತುಂಬ ದಿನದಿಂದ ಏನೋ ಒಂದು ಸಫರ್ ಮಾಡ್ತಾ ಇದ್ದೀರಾ, ಇಲ್ಲ ಏನೋ ಒಂದು ನೋವು ತಿಂತಾ ಇದ್ದೀರಾ, ಇಲ್ಲ ಮೆಂಟಲಿ ತುಂಬ ನೋವು ತಿಂತಾ ಇದ್ದೀರಾ. ಅದು ಎಂಡಿಗೆ ಬರ್ತಾ ಇದೆ ಜೂನ್ ತಿಂಗಳು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಜೂನ್ ತಿಂಗಳು ನೀವು ಏನನ್ನ ಮಾಡಬೇಕು. ಸೊ ಪಾಯಿಂಟ್ ನಂಬರ್ 1, ಜೂನ್ ತಿಂಗಳು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಏನನ್ನ ಮಾಡಬೇಕು. ಯೋರ್ ಪೊಟೆನ್ಷಿಯಲ್ ಫಾರ್ ಸಡನ್ ಚೇಂಜ್, ಎನ್ಲೈಟನ್ಮೆಂಟ್ ಆ್ಯಂಡ್ ಅವೇಕನಿಂಗ್. ಸೊ ನಾನು ಹೇಳ್ದಂಗೆ, ಸೊ ನಿಮಗೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ, ಸೊ ಅದನ್ನು ಮಾಡಿ. ಓಕೆ, ಸೊ ನಿಮ್ಮನ್ನು ನೀವು ಎಲ್ಲೂ ಸಹ ಡೌಟ್ ಪಡಬೇಡಿ. ಓಕೆ, ಆ್ಯಂಡ್ ಬೇಸಿಕಲಿ ನಿಮ್ಮನ್ನು ನೀವು ಡೌಟ್ ಪಡೋದ್ರಿಂದ, ಸಡನ್ ಚೇಂಜಸ್ ಬರೋದ್ರಿಂದ ನಿಮ್ಮದೇ ಶಕ್ತಿ ನಿಮಗೇನಿದೆ ಅನ್ನೋದು ನಿಮಗೆ ಇಲ್ಲಿ ತಿಳಿತಾ ಇದೆ. ನೀವು ಸ್ಪಿರಿಚುವಲಿನೂ ಬೆಳೀತಾ ಇದ್ದೀರಾ, ಆ್ಯಂಡ್ ಸಡನ್ ಚೇಂಜಸ್ಗೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಭಯ ಪಡ್ತಾ ಇಲ್ಲ. ಓಕೆ, ಸೊ ನೀವೇನೇನು ಮಾಡಬೇಕು ಅಂದರೆ ಧೈರ್ಯವಾಗಿ ಎಲ್ಲವನ್ನು ಫೇಸ್ ಮಾಡಬೇಕು. ಬಿಕಾಸ್ ನೀವು ಹೇಗೆ ಫೇಸ್ ಮಾಡ್ತೀರಲ್ಲ, ಅಷ್ಟೇ ಪಾಸಿಟಿವ್ ರಿಸಲ್ಟ್ಸ್ ನಿಮಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ನೀವು ಇಲ್ಲಿ ಚೆಕ್ ಮಾಡಿ. ಓಕೆ, ಸೊ ನಿಮ್ಮ ಲಾಸ್ಟ್ ಕಾರ್ಡ್ಸ್ ಆಲ್ ಆರ್ ಪಾಸಿಟಿವ್ ಕಾರ್ಡ್ಸ್. ಓಕೆ, ಸೊ ಪಾಸಿಟಿವ್ ಆಗಿರಿ ಅಷ್ಟೇ. ನೆಕ್ಸ್ಟ್ ನೀವು ಏನನ್ನ ಮಾಡಬಾರ್ದು. ವಾಟ್ ಪೀಪಲ್ ಸಿ ಆ್ಯಂಡ್ ದ ಇಂಪ್ರೆಷನ್ ಯು ಗಿವ್. ಎಕ್ಸಾಕ್ಟ್ಲಿ. ಸೊ ನೀವೇನು ಮಾಡಬಾರ್ದು ಅಂದರೆ ನಿಮ್ಮ ತನನ ನೀವು ಕಳ್ಕೊಬೇಡಿ. ಪಾಯಿಂಟ್ ನಂಬರ್ 1, ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನೂ ಏನೋ ಒಂದು ಯುನೀಕ್ನೆಸ್ ಇರುತ್ತೆ. ಓಕೆ, ಸೊ ನೀವು ಯಾರನ್ನೋ ಕಾಪಿ ಮಾಡೋಕ್ಕೆ ಹೋಗಿ, ಏನೋ ಒಂದು ಮಾಡೋಕ್ಕೆ ಹೋಗಿ ಮತ್ತೊಂದಾಗಿ ಅದನ್ನು ಅದು ಕಾಪಿ ಥರ ಕಾಣಿಸ್ಬಾರ್ದು ಅಂತ ಬೇರೆ ಥರ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಆದ ಒಂದು ಯೋಚನೆ ಇದೆ, ನಿಮ್ಮದೇ ಆದ ಒಂದು ಯೋಜನೆಗಳಿದೆ, ನಿಮ್ಮದೇ ಆದ ವ್ಯಕ್ತಿತ್ವ ಇದೆ, ನಿಮ್ಮದೇ ಆದ ಒಂದು ಪರಿಕಲ್ಪನೆಗಳಿದೆ ನಿಮ್ಮ ಬಗ್ಗೆ. ಸೊ ಅದನ್ನು ನೀವು ಡೌಟ್ ಪಡಬೇಡಿ. ಜೂನ್ ತಿಂಗಳು ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದ್ರ ಬಗ್ಗೆ ನೀವು ಡೌಟ್ ಪಡಬೇಡಿ. ಓಕೆ, ಸೊ ನೀವು ಏನನ್ನ ಮಾಡಬಾರ್ದು, ನಿಮ್ಮನ್ನು ನೀವು ಬೇರೆಯವ್ರಿಗೋಸ್ಕರ ಇಲ್ಲ ಬೇರೆಯವ್ರನ್ನ ನಿಮ್ಮ ಇದಕ್ಕೋಸ್ಕರ ಕಂಫರ್ಟ್ಗೋಸ್ಕರ ಕಂಪೇರ್ ಮಾಡ್ಕೊಬೇಡಿ. ಪಾಯಿಂಟ್ ನಂಬರ್ 1, ಯಾಕಂದರೆ ನೀವೇನು ಇಂಪ್ರೆಷನ್ ಕೊಡ್ತೀರಲ್ಲ, ಜನ ಅದನ್ನು ನೋಡ್ತಾರೆ. ಬಟ್ ಟೈಮ್ ಹೋಗ್ತಾ ಹೋಗ್ತಾ ನೀವು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣೋಕ್ಕೆ ಶುರು ಮಾಡ್ತೀರಾ. ಮೈಟ್ ಬಿ ನೀವು ನಿಮ್ಮ ನಿಜ ರೂಪ ಬೇರೆಗೆ ತೋರಿಸ್ತೀರಾ, ಗೊತ್ತೋ ಗೊತ್ತಿಲ್ಲದೇನೋ. ಓಕೆ, ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಫೇಕ್ ಮುಖವಾಡ ಹಾಕ್ಕೊಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಿಮ್ಮ ಜೂನ್ ತಿಂಗಳು ನಿಮಗೆ ಸರೆಂಡರ್ ಟು ಡಿವೈನ್ ಅಂತ ಕಾಣಿಸ್ತು. ಓಕೆ, ಸೊ ಏನೇ ಇದ್ದರೂ ದೇವ್ರಿಗೆ ಬಿಟ್ಬಿಡಿ. ಓಕೆ, ಸೊ ಆರಾಮಾಗಿರಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜೂನ್ ತಿಂಗಳು ನಿಮಗೆ ಏನು ಅಡ್ವೈಸ್ ಇದೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1 ಅವರ್ ಅಡ್ವೈಸ್. ಓ ಮೈ ಗುಡ್ನೆಸ್, ಸಿ ಇಷ್ಟು ಶಫಲ್ ಮಾಡಿದೆ ನಾನು, ಆ್ಯಂಡ್ ಸರೆಂಡರ್ ಟು ಡಿವೈನ್ ಬಾಟಮ್ ಆಫ್ ದ ಡೆಕ್ ಇತ್ತು. ಸೊ ಇಷ್ಟು ಶಫಲ್ ಮಾಡಾದ್ಮೇಲೇನು ಈ ಕಾರ್ಡ್ ನಿಮಗೋಸ್ಕರ ಬರಬೇಕಿತ್ತು, ಬಂತು. ಓಕೆ, ಸೊ ಸರೆಂಡರ್ ಟು ಡಿವೈನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಏನೇ ನೋವು, ಕಷ್ಟ, ಕನ್ಫ್ಯೂಷನ್ಸ್ ಏನೇ ಇದ್ದರೂ ಅದನ್ನು ದೇವ್ರ ಮುಂದೆ ಬರೆದಿಟ್ಬಿಡಿ. ಓಕೆ, ಸೊ ಬೇಸಿಕಲಿ ತುಂಬ ನಾವು ಹೋರಾಡ್ತೀವಿ, ತುಂಬ ನಾವು ಕಷ್ಟಪಡ್ತೀವಿ, ತುಂಬ ಏನೋ ಒಂದು ಆಗುತ್ತೆ, ಅದನ್ನು ತಡಿಬೇಕು ಅನ್ನೋದಕ್ಕೆ ಹೋರಾಡ್ತೀವಿ, ಆ್ಯಂಡ್ ಕೊನೆಯದಾಗಿ ಸುಸ್ತಾಗ್ತೀವಿ, ಆ್ಯಂಡ್ ದೇವರೇ ನೀನೇ ನೋಡ್ಕೊ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಮಾಡಬೇಕಾಗಿದೆ ಜೂನ್ ತಿಂಗಳು. ಸರೆಂಡರ್ ಇಟ್ ಟು ಡಿವೈನ್. ಸರೆಂಡರ್ ಇಟ್ ಡಿವೈನ್. ಸಪೋಸ್ ಉದಾಹರಣೆ ಹೇಳ್ತೀನಿ, ಯಾರೋ ನಿಮಗೆ ನೋವು ಕೊಡ್ತಾ ಇದ್ದಾರೆ, ಇಲ್ಲ ನಿಮಗೆ ಮೆಂಟಲಿ ಏನೋ ಒಂದು ಕನ್ಫ್ಯೂಷನ್ಸ್ ಇದೆ, ಇಲ್ಲ ಯಾವುದಕ್ಕೂ ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅಂದಾಗ ನೀವೇನು ಮಾಡಬೇಕು ಅಂದರೆ ದೇವರಿಗೆ ಬಿಟ್ಬಿಡಬೇಕು. ಓಕೆ, ಸೊ ಕಾಲನೇ ಎಲ್ಲವನ್ನು ನಿರ್ಧಾರ ಮಾಡುತ್ತೆ. ಅದಲ್ಲದೆ ನಿಮಗೆ ಉತ್ತರನೂ ತಂತಾನಾಗೆ ನಿಮ್ಮ ಹತ್ರ ಬರುತ್ತೆ. ಸೊ ನೀವು ಏನೇ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅದೊಂದು ದೊಡ್ಡ ಎಸ್. ಓಕೆ, ಸೊ ಡಿವೈನ್ ನೋಡ್ಕೊತಾರೆ, ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನೋದನ್ನು ಆ ಕಾರ್ಡ್ ಸೂಚಿಸ್ತಾ ಇದೆ. ಓಕೆ, ಸೊ 1000 ಪಟ್ಟ ಎಸ್ ಕಾರ್ಡ್ ಅದು. ಓಕೆ, 1000 ಪಟ್ಟು. ಓಕೆ, ನೆಕ್ಸ್ಟ್ ಏಂಜಲ್ ಮೆಸೇಜಸ್ ಏನಿದೆ ನಿಮಗೋಸ್ಕರ ನೋಡೋಣ.
ಪೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಪೈಲ್ ನಂಬರ್ 1 ಅವರ ಏಂಜಲ್ ಮೆಸೇಜಸ್ನ ಕೊಡಿ. ಓ ಮೈ ಗುಡ್ನೆಸ್, ಏಸ್ ಆಫ್ ರಾಫಾಯಲ್. ಸೊ ನಿಮ್ಮ ಲೈಫಲ್ಲಿ ಒಬ್ಬ ಪಾಸಿಟಿವ್ ಪರ್ಸನಿನ ಎಂಟ್ರಿ ಆಗ್ತಾ ಇದೆ. ಅವರು ನಿಮ್ಮ ಲೈಫಲ್ಲಿ ಪ್ರೀತಿಯಾಗಿ ಬರಬಹುದು, ನಿಮ್ಮ ಲೈಫಲ್ಲಿ ಅಡ್ವೈಸರ್ ಆಗಿ ಬರ್ಬೋದು, ನಿಮ್ಮ ಲೈಫಲ್ಲಿ ಗೈಡ್ ಆಗಿ ಬರಬಹುದು. ಬಟ್ ಆ ಪರ್ಸನ್ ತುಂಬ ಇಂಪಾರ್ಟೆಂಟ್ ಪಾಸಿಟಿವ್ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಪ್ರೀತಿ ತರೋ ಪರ್ಸನ್, ಪ್ರೀತಿಯ ಒಂದು ಪರಿಭಾಷೆನ ಚೇಂಜ್ ಮಾಡೋ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಆದಷ್ಟು ಸಾಕಷ್ಟು ಸೈಕಿಕ್ ಅಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ನೀವು ಕ್ಲೆನ್ಸ್ ಆಗ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ. ಸೊ ಐ ಆಮ್ ಸೋ ಹ್ಯಾಪಿ. ಪೈಲ್ ನಂಬರ್ 1 ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ 2 ಆಫ್ ರಾಫಾಯಲ್, ಮೈ ಗುಡ್ನೆಸ್. ಮೈಟ್ ಬಿ ನಿಮ್ಮ ಸೋಲ್ಮೇಟ್ ನಿಮ್ಮ ಜೊತೆ ಯೂನಿಯನ್ ಆಗಬಹುದು. ಮೈಟ್ ಬಿ ನೀವು ಸಪ್ರೇಟ್ ಆಗಿದ್ರೆ ಯೂನಿಯನ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಪ್ರೀತಿ ಬರ್ತಾ ಇದೆ. ಬಿಕಾಸ್ ಏಸ್ ಆಫ್ ರಾಫಾಯಲ್, ಏಸ್ ಆಫ್ ಕಪ್ಸ್ ಆ್ಯಂಡ್ 2 ಆಫ್ ಕಪ್ಸ್ ಇದು. ಓಕೆ, ಸೊ ಮೈಟ್ ಬಿ ನೀವು ನಿಮ್ಮ ಸಂಬಂಧನ ಬಿಟ್ಬಿಡಬೇಕು ಯಾರಿಗೋಸ್ಕರನೋ ಏನು. ಸೊ ಡೋಂಟ್ ಗಿವ್ ಅಪ್ ಆನ್ ದಿಸ್ ಕನೆಕ್ಷನ್ ಅಂತಲೂ ಇದು ಹೇಳ್ತಾ ಇದೆ. ಓಕೆ, ಸೊ ಮೈಟ್ ಬಿ ಪೇಷನ್ಸ್ ಇಟ್ಕೋಬೇಕಾಗಿದೆ ಆ ಪರ್ಸನ್ ಬರೋ ತನಕನೂ. ಓಕೆ, ಸೊ ನಿಮ್ಮ ಪರ್ಸನ್ ಆಗಲಿ ನೀವಾಗಲಿ ನಿಮ್ಮ ಲೈಫಲ್ಲಿ ಇಂಡಿವಿಜುವಲಿ ತುಂಬ ನೋವನ್ನು ತಿಂದಿದ್ದೀರಾ. ಸೊ ಇಲ್ಲಿ ಯೂನಿಯನ್ ಅಂತೂ ಇದ್ದೇ ಇದೆ, ಇಲ್ಲ ರೀಕನ್ಸಿಲಿಯೇಷನ್ ಅಂತೂ ಇದ್ದೇ ಇದೆ ಜೂನ್ ತಿಂಗಳು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಚಾರಿಯಟ್. ವಾವ್, ಸಕ್ಸಸ್ ಇದೆ. ಸೊ ಕೆರಿಯರ್ ಆಗಿರಬಹುದು, ಲವ್ ಆಗಿರಬಹುದು, ಏನೇ ಆಗಿರಬಹುದು, ನಿಮಗೆ ಖಂಡಿತ ಸಕ್ಸಸ್ ಇದೆ. ಓನ್ಲಿ ಥಿಂಗ್ ಈಸ್ ಡಿಟರ್ಮಿನೇಷನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಮಾತ್ರ ಇಟ್ಕೊಳ್ಳಿ. ಬಿಕಾಸ್ ಒಂದು ಚಾರಿಯಟ್ ಮುಂದೆ ನಡಿಬೇಕು ಅಂದರೆ ಅದಕ್ಕೆ 4 ಚಕ್ರಗಳಿರಬೇಕು, ಹಾಗೂ ಮುಂದೆ 2 ಹಾರ್ಸ್ ಇರಬೇಕು. ಆ್ಯಂಡ್ ನಡೆಸೋರು ತುಂಬ ಕಂಟ್ರೋಲಲ್ಲಿರಬೇಕು ಆ್ಯಂಡ್ ಡಿಟರ್ಮೈಂಡ್ ಇರಬೇಕು. ಬಿಕಾಸ್ ಎಲ್ಲವೂ ಇದ್ದಾಗ ಮಾತ್ರ ನಾವು ಮುಂದೆ ಸಾಗೋಕ್ಕೆ ಸಾಧ್ಯ. ಆ್ಯಂಡ್ ಎಲ್ಲವೂ ಇದ್ದಾಗ ನಮ್ಮ ಮನಸ್ಥಿತಿನ ನಾವು ಸರಿಗೆ ಇಟ್ಕೊಂಡಿಲ್ಲ ಅಂದರೆ ಮತ್ತು ನಾವು ಮುಂದೆ ಎಲ್ಲಿ ಹೋಗೋದು ಅಲ್ವಾ. ಸೊ ಈ ಒಂದು ಕಾರ್ಡ್ ನಿಮಗೆ ಸಕ್ಸಸ್ಸನ್ನು ತೋರಿಸ್ತಾ ಇದೆ. ನಿಮ್ಮ ಪ್ರೀತಿ ಸಕ್ಸಸ್ ಆಗ್ತಾ ಇದೆ, ನಿಮ್ಮ ಕೆರಿಯರ್ ಸಕ್ಸಸ್ ಆಗ್ತಾ ಇದೆ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ತಾ ಇದೆ, ನಿಮ್ಮ ಹೆಲ್ತ್ ಸಕ್ಸಸ್ ಆಗ್ತಾ ಇದೆ. ಓವರಾಲ್ ಪೈಲ್ ನಂಬರ್ 1 ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಒಂದು ರೀಡಿಂಗ್ ಮಾಡಿ. ಆ್ಯಂಡ್ ಜೂನ್ ತಿಂಗಳು ಮೈಟ್ ಬಿ ನಿಮ್ಮ ತುಂಬ ಕಾಡುವ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಏನಿಲ್ಲ ಅಂದರೂ ಒಂದು ಸಮಾಧಾನ ಸಿಗ್ತಾ ಇದೆ. ಬಿಕಾಸ್ ದೇವರೇ ಇಲ್ಲಿ ಹೇಳಾಗಿದೆ, ಸರೆಂಡರ್ ಇಟ್ ಟು ಡಿವೈನ್. ಸೊ ನಿಮ್ಮ ಕಷ್ಟ ನಷ್ಟ ಎಲ್ಲವನ್ನು ಆ ದೇವರಿಗೆ ಅರ್ಪಣೆ ಮಾಡಬೇಡಿ, ಆ ವಿಘ್ನೇಶ್ವರನಿಗೆ ಅರ್ಪಣೆ ಮಾಡಬೇಡಿ, ಕೃಷ್ಣಾರ್ಪಣ ಮಸ್ತು ಮಾಡಬೇಡಿ. ಓಕೆ, ಸೊ ಪೈಲ್ ನಂಬರ್ 1 ನಿಮ್ಮ ಬ್ಲೆಸ್ಸಿಂಗ್ ನೋಡ್ಬಿಡೋಣ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಜೂನ್ ತಿಂಗಳು ಅನ್ನೋದನ್ನು. ಸೊ ನನ್ನ ವಾಯ್ಸ್ ಆ ಕಡೆ ಈ ಕಡೆ ಏನಕ್ಕೆ ಆಗ್ತಾ ಇದೆ ಅಂದರೆ ನಾನು ನನ್ನ ಕಾರ್ಡ್ಸ್ನ ಸ್ವಲ್ಪ ಆ ಕಡೆ ಇಟ್ಟಿರ್ತೀನಿ. ಸೊ ಅಲ್ಲಿಂದ ತರೋ ತನಕ ನನ್ನ ವಾಯ್ಸ್ ಒಂಚೂರು ವೇರಿಯೇಷನ್ ಆಗುತ್ತೆ. ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪೈಲ್ ನಂಬರ್ 1 ಅವರ ಬ್ಲೆಸ್ಸಿಂಗ್ ಕಾರ್ಡ್ಸ್ ಏನಿದೆ. ವಿಶಸ್. ವಾವ್, ಸೂಪರ್. ಸೊ ಪೈಲ್ ನಂಬರ್ 1 ನಿಮ್ಮ ವಿಶಸ್ ಗ್ರ್ಯಾಂಟ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಯಾವ ವಿಶಸ್ ಬೇಕು ಅನ್ನೋದನ್ನು ನೀವು ಹುಷಾರಾಗಿ ಕೇಳ್ಕೊಳ್ಳಿ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಜೂನ್ ತಿಂಗಳು ನಿಮ್ಮ ಯಾವುದೋ ಒಂದು ವಿಶಸ್ ಫುಲ್ಫಿಲ್ ಆಗ್ತಾ ಇದೆ. ಆದರೆ ಒಂದು ಕಾಷನ್ ಜೊತೆ, ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್, ಆ್ಯಸ್ ಒನ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಸೊ ತುಂಬ ಹುಷಾರಾಗಿ ಇರಿ. ನೀವು ಯಾವ ವಿಶಸ್ನ ಕೇಳ್ತಾ ಇದ್ದೀರಾ ಅದು ತುಂಬ ಬೇಗ ಫುಲ್ಫಿಲ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಆ ಒಂದು ವಿಷಸ್ ಆಮೇಲೆ ನಾನು ಏನಕ್ಕೆ ಈ ರೀತಿ ವಿಷನ ಕೇಳಿದೆ ಅನ್ನೋ ರೀತಿಯಲ್ಲಿ ವಿಷಸ್ನ ಇಟ್ಕೊಬೇಡಿ. ಓಕೆ, ಸೊ ತುಂಬ ಪ್ರಾಕ್ಟಿಕಲ್ ಆಗಿರಿ, ಯೋಚನೆ ಮಾಡಿ. ಆ್ಯಂಡ್ ಯಾರಿಗೋ ಬೇರೆಯವ್ರಿಗೋಸ್ಕರ ನೀವು ಬಾಳೋ ಅವಶ್ಯಕತೆ ಇಲ್ಲ. ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ, ಯೋಚನೆಗಳಿದೆ ಆ್ಯಂಡ್ ಆಲೋಚನೆಗಳಿದೆ. ಸೊ ನಿಮ್ಮಲ್ಲೇ ಎಲ್ಲ ಇದೆ. ಓಕೆ, ಸೊ ನಿಮ್ಮಲ್ಲೂ ಒಂದು ಸೋಲ್ ಇದೆ. ಸೊ ನಿಮ್ಮ ಸೋಲನ್ನು ಕೇಳ್ಕೊಳ್ಳಿ. ಆ್ಯಂಡ್ ಸರೆಂಡರ್ ಇಟ್ ಟು ಡಿವೈನ್ ಬೇರೆ ಇದೆ. ಓಕೆ, ಸೊ ಡೋಂಟ್ ವರಿ. ಓಕೆ, ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಪೈಲ್ ನಂಬರ್ 2 ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ.
ಆ್ಯಂಡ್ ನಿಮ್ಮ ರೀಡಿಂಗಿನ ಮೇನ್ ಎನರ್ಜಿ ಕಾರ್ಡ್ ಇದು. ಸೊ ಈ ಒಂದು ಮೇನ್ ಎನರ್ಜಿ ಕಾರ್ಡ್ ನಿಮಗೋಸ್ಕರ ಏನು ಹೇಳ್ತಾ ಇದೆ, ಸೊ ನೀವು ಯಾವ ಎನರ್ಜಿಯಲ್ಲಿ ಇರ್ತೀರಾ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಮ 47 ದ ಥಿಂಕಿಂಗ್ ವುಮೆನ್. ಓಕೆ, ಸೊ ಬೇಸಿಕಲಿ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಮೇ ತಿಂಗಳು ನೀವು ಯಾವ ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೊತಾ ಇದ್ದೀರಾ, ಅದು ಕೆರಿಯರ್ ವಿಷಯವಾಗಿರ್ಬೋದು, ಬಿಸ್ನೆಸ್ ವಿಷಯವಾಗಿರ್ಬೋದು, ಎಜುಕೇಷನ್ ವಿಚಾರವಾಗಿರ್ಬೋದು, ಮಕ್ಕಳ ವಿಚಾರವಾಗಿರ್ಬೋದು, ಫ್ಯಾಮಿಲಿ ವಿಚಾರವಾಗಿರ್ಬೋದು, ಪ್ರಾಪರ್ಟಿ ವಿಚಾರವಾಗಿರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು, ಏನೇ ಇಂಪಾರ್ಟೆಂಟ್ ನಿರ್ಧಾರಗಳು ಇದ್ದರೂ ಸಹ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಕೂಲಂಕುಷವಾಗಿ ನೋಡಿ ಆ್ಯಂಡ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ. ತುಂಬ ಬೇಗ ಒಂದು ಪ್ರಾಜೆಕ್ಟ್ ಸೈನ್ ಮಾಡೋದು, ಇಲ್ಲ ಏನೋ ಒಂದು ಡಿಸಿಷನ್ಸ್ನ ತಗೊಳ್ಳೋದು, ಇಂಪಾರ್ಟೆಂಟ್ ಪೇಪರ್ಸ್ನ ಸೈನ್ ಮಾಡೋದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಟೇಕ್ ಯುವರ್ ಟೈಮ್. ಆ ಒಂದು ಪ್ರೊಸೀಜರ್ನ ನೀಟಾಗಿ ಓದಿ ನೋಡಿ ಆ್ಯಂಡ್ ದೆನ್ ಅದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ. ಸೊ ಇದು ಒಂದು ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ. ಓಕೆ, ಸೊ ಬೇಸಿಕಲಿ ಥಿಂಕಿಂಗ್ ವುಮೆನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ನಿರ್ಧಾರಗಳು ಜೂನ್ ತಿಂಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪೈಲ್ ನಂಬರ್ 2, ಬಿಕಾಸ್ ನೀವು ಚಾಯ್ಸ್ ಮಾಡಿರೋದು ರೋಸ್ ಕ್ವಾರ್ಟ್ಸ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸಿನ ಮಾತನ್ನು ಕೇಳೋದು ಜಾಸ್ತಿ ನೀವು ಆ್ಯಂಡ್ ನೀವು ಥಿಂಕೇ ಮಾಡೋದಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಎದುರುಗಡೆ ಇರೋರು ತುಂಬ ಒಳ್ಳೆಯವರು ಆ್ಯಂಡ್ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ನಮಗೆ ಆಸೆ ಮಾಡ್ತಾರೆ. ಸೊ ಅವ್ರು ನಮ್ಮನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ಅವರು ಕೆಟ್ಟವರು ಅಂತ ಅಲ್ಲ, ಬಟ್ ಸಮ್ಟೈಮ್ಸ್ ನಾವು ಮೋಸ ಹೋಗಬಾರ್ದು ಅಷ್ಟೇ. ಓಕೆ, ಸೊ ನಮ್ಮಲ್ಲಿರೋ ಒಂದು ವಿಸ್ಡಮ್ ಏನಿದೆ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದನ್ನು ನಾವು ತೊಗೊಬೋದು. ಇಲ್ಲ ನಿಮ್ಮ ಲೈಫಲ್ಲಿ ಒಬ್ಬ ಫೀಮೇಲ್ ಪರ್ಸನ್ ಎಂಟ್ರಿ ಆಗ್ಬೋದು, ಅದು ನಿಮ್ಮ ತಾಯಿ ರೂಪದಲ್ಲಿ ಇರ್ಬೋದು, ಸಿಸ್ಟರ್ ರೂಪದಲ್ಲಿ ಇರಬಹುದು, ಯಾರೇ ಇರ್ಬೋದು. ಅವ್ರು ಏನಾರ ಒಂದು ಪೀಸ್ ಆಫ್ ಅಡ್ವೈಸ್ ಕೊಟ್ಟರೆ ದಯವಿಟ್ಟು ಅದನ್ನು ಕೇಳಿ ಅನ್ನೋದನ್ನು ಈ ಕಾರ್ಡು ನಿಮಗೆ ತಿಳಿಸ್ತಾ ಇದೆ. ಓಕೆ, ಯಾಕಂದರೆ ನೀವು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮ್ಮ ಎಕ್ಸ್ ಇರಬಹುದು, ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇರಬಹುದು. ಓಕೆ, ಸೊ ಇದನ್ನು ಹೇಳುತ್ತೆ ಈ ಕಾರ್ದು. ಓಕೆ, ಸೊ ಮೈಟ್ ಬಿ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇರಬಹುದು ಆ್ಯಂಡ್ ಸೊ ತುಂಬ ಜನ ಟೀಚರ್ ಇರಬಹುದು. ಓಕೆ, ಟೀಚಿಂಗ್ ಕೆಲಸ ಮಾಡ್ತಾ ಇರಬಹುದು, ಇಲ್ಲ ನಿಮ್ಮ ಟೀಚರ್ ನಿಮ್ಮ ಲೈಫಲ್ಲಿ ಬರ್ಬೋದು ಆ್ಯಂಡ್ ನಿಮಗೆ ನ್ಯೂ ಡೈರೆಕ್ಷನ್ಸ್ನ ತೋರಿಸಬಹುದು. ಇಲ್ಲ ಒಬ್ಬ ಹೊಸ ಪರ್ಸನ್ ಲವ್ ಇಂಟ್ರೆಸ್ಟ್ ಇಟ್ಕೊಂಡು ನಿಮ್ಮ ಲೈಫಲ್ಲಿ ಬರಬಹುದು. ಸೊ ತುಂಬ ಕಾನ್ಷಿಯಸ್ ಆಗಿ ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ಸಡನ್ನಾಗಿ ಲೈಫಲ್ಲಿ ಬರೋರನ್ನ ನೀವು ಸಡನ್ನಾಗಿ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. ಮೈಟ್ ಬಿ ಅವರು ತುಂಬ ಪ್ರಾಮಿಸಿಂಗ್ ಇರ್ತಾರೆ, ಅವ್ರ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿರುತ್ತೆ, ಅವ್ರು ಮಾತಾಡೋ ಧಾಟಿ, ರೀತಿ, ಇರೋ ನೀತಿ ಎಲ್ಲವೂ ಸಹ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ ಆದರೆ ನಿಮ್ಮ ಥಿಂಕಿಂಗ್ ಮೈಂಡ್ ನೀವಿಲ್ಲಿ ಕೆಲಸ ಕೊಡಬೇಕಾಗತ್ತೆ, ರಾದರ್ ದ್ಯಾನ್ ಯೋರ್ ಹಾರ್ಟ್. ಓಕೆ, ಪೈಲ್ ನಂಬರ್ 2. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಿಮ್ಮ ತಲೆನ ಉಪಯೋಗಿಸಿ ಆ್ಯಂಡ್ ನಿಮ್ಮ ಹಾರ್ಟನ್ನಲ್ಲ. ಓಕೆ, ಸೊ ತುಂಬ ಹುಷಾರಾಗಿರಿ ಆ್ಯಂಡ್ ಎರಡೂ ಕಡೆ ನಿಮ್ಮ ಕ್ಲಾರಿಟಿ ಆಗಲಿ, ನಿಮ್ಮ ಗೊಂದಲಗಳನ್ನು ಈಕ್ವಲ್ ಆಗಿ ನೋಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದನ್ನು ಈ ಕಾರ್ಡ್ ನಿಮಗೆ ಆ್ಯಸ್ ಅ ಕಾಷನ್, ನಿಮ್ಮ ಎನರ್ಜಿ ಈ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಆ್ಯಂಡ್ ಈ ಎನರ್ಜಿಯಲ್ಲಿ ಇರಬೇಕು ಅಂದರೆ ನೀವು ನಿಮ್ಮ ಮನಸ್ಸಿಂದ ನಿರ್ಧಾರಗಳನ್ನು ತಗೊಳ್ಳೋದನ್ನು ನಿಲ್ಲಿಸಬೇಕಾಗತ್ತೆ. ಪೈಲ್ ನಂಬರ್ 2. ಓಕೆ, ಸೊ ನೋಡೋಣ ಸಿಂಗಲ್ಸ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಜೂನ್ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್, ಸಿಂಗಲ್ಸ್ ಲೈಫಲ್ಲಿ ಏನು ನಡೀತಾ ಇದೆ ಜೂನ್ ತಿಂಗಳು 2022 ಪ್ಲೀಸ್ ಅವರ ಕಾರ್ಡ್ಸನ್ನು ಕೊಡಿ. ಓಕೆ, ಸೊ ಡೆವಿಲ್ ಕಾರ್ಡ್ ಇದೆ. ಓಕೆ, ಸೊ ಡೆವಿಲ್ ಕಾರ್ಡ್, ಕಿಂಗ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಸಾರ್ಡ್ಸ್, ಸೊ ಪ್ರಾಕ್ಟಿಕಲ್ ಥಿಂಕಿಂಗ್. ಓಕೆ ಓಕೆ, ಸೊ 8 ಆಫ್ ಕಪ್ಸ್. ಸೊ ಓಕೆ, ಸೊ ನಿಮಗೆ ಎಕ್ಸ್ಪ್ಲೇನ್ ಇಷ್ಟೊತ್ತು ತನಕ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಸೀಕ್ವೆನ್ಸ್ ಬಂದಿರೋದು. ಓಕೆ, ಪೈಲ್ ನಂಬರ್
2. ಸೊ ಡೆವಿಲ್ ಕಾರ್ಡ್ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ 8 ಆಫ್ ಕಪ್ಸ್. ಇಲ್ಲಿ ಏನು ಹೇಳ್ತಾ ಇದೆ ಬೇಸಿಕಲಿ ಅಂದರೆ ನೀವು ಮೈಟ್ ಬಿ ಒಂದು ಅಡಿಕ್ಷನಲ್ಲಿ ಇರಬಹುದು, ಇಲ್ಲ ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ನೀವು ಅಡಿಕ್ಷನ್ ಆಗಿ ಇಟ್ಕೊಂಡಿದ್ದೀರಾ. ಸೊ ಆ ಪರ್ಸನ್ ಇಲ್ಲ ಫ್ರೆಂಡ್ ಇಲ್ಲ ಏನೋ ಇಲ್ಲ ಅಂದಾಗ ನಿಮಗೆ ತುಂಬ ನೋವಾಗುತ್ತೆ, ಇಲ್ಲ ನಿಮಗೆ ಬೇಜಾರಾಗುತ್ತೆ. ಆ್ಯಂಡ್ ಆ ಬೇಜಾರಲ್ಲಿ ನಿಮ್ಮ ಮನಸ್ಸನ್ನು ತುಂಬ ನೀವು ನೋವು ಮಾಡ್ಕೊತಾ ಇದ್ದೀರಾ. ಸೊ ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ನೀವು ನಿರ್ಧಾರಗಳನ್ನು ಹೇಗೆ ತಗೋಬೇಕು, ಆ ವ್ಯಕ್ತಿ ಆಗಿರ್ಬೋದು, ಆ ಸಿಚುವೇಶನ್ ಆಗಿರಬಹುದು. ಮೈಟ್ ಬಿ ನೀವು ಯಾವುದೋ ಒಂದು ಜಾಬಲ್ಲಿ ಇರ್ಬೋದು, ಆ ಜಾಬಲ್ಲಿ ನಿಮಗೆ ಇಷ್ಟ ಇಲ್ಲ. ಮೈಟ್ ಬಿ ನೀವು ಫಿಸಿಕಲಿ ಯಾರ ಜೊತೆನೋ ತುಂಬ ಸ್ಟ್ರಾಂಗಾಗಿ ಇರಬಹುದು. ಆ್ಯಂಡ್ ಮೈಟ್ ಬಿ ಐ ಡೋಂಟ್ ನೋ. ಸೊ ಅಡಿಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಓಕೆ, ಸೊ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ನೋದನ್ನು ಬೇಸಿಕಲಿ ನೀವು ಯಾರನ್ನೋ ಕಟ್ ಮಾಡೋಕ್ಕೆ ನಿರ್ಧಾರ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಅಡಿಕ್ಷನ್ಸ್ನ ತೆಗಿಯೋಕ್ಕೆ ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ. ಮೈಟ್ ಬಿ ನಿಮಗೆ ಗೊತ್ತು, ನಾನು ತುಂಬ ಕುಡಿಯೋದ್ರಿಂದ ನನಗೆ ಒಳ್ಳೆಯದಲ್ಲ, ನನ್ನ ಹೆಲ್ತಿಗೆ ಒಳ್ಳೆಯದಲ್ಲ. ಇಲ್ಲ ಯಾರೋ ಒಬ್ಬ ಪರ್ಸನ್ ಇರಬಹುದು, ನಿಮ್ಮ ಎಕ್ಸ್ ಇರಬಹುದು, ಅವ್ರನ್ನ ನಾನು ಬಿಡಬೇಕು ಆ್ಯಂಡ್ ಮುಂದೆ ನಡಿಬೇಕು ಅನ್ನೋದನ್ನು ನೀವು ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 1. ಓಕೆ, ಸೊ ನೀವು ಚಾಯ್ಸ್ ಮಾಡಿರೋದು ರೋಸ್ ಕಾರ್ಡ್ಸ್. ಓಕೆ, ನಿಮಗೆ ನೋವಾಗಿದೆ, ನಿಮಗೆ ಬೇಜಾರಾಗಿದೆ, ನಿಮಗೆ ತುಂಬ ಜನ ಮೋಸ ಮಾಡಿರ್ಬೋದು, ನೋವು ಕೊಟ್ಟಿರಬಹುದು, ಬಟ್ ನಿಮ್ಮ ಸಿಚುವೇಶನ್ ಏನೇ ಇರಬಹುದು, ಬಟ್ ಅದು ನೆಗೆಟಿವ್ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಬಿಕಾಸ್ ನೀವು ಜೂನ್ ತಿಂಗಳು ತುಂಬ ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತೀರಾ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಆ್ಯಂಡ್ ಅದರಿಂದ ವಾಕ್ ಅವೇ ಮಾಡ್ತಾ ಇದ್ದೀರಾ. ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇನ್ ಆ್ಯಂಡ್ ಔಟ್ ಅಂದರೆ ಬರ್ತಾರೆ ಹೋಗ್ತಾರೆ. ಸೊ ಮೈಟ್ ಬಿ ಆ ಒಂದು ಸಿಚುವೇಶನ್ನ ನೀವು ಎಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಬಾಟಮ್ ಆಫ್ ದ ಡೆಕ್ ಟವರ್ ಕಾರ್ಡ್ ಇದೆ. ಸೊ ನಿಮಗೆ ಇದು ಟವರ್ ಕಾರ್ಡು ಏನಕ್ಕಿದೆ ಅಂದರೆ, ಮೈಟ್ ಬಿ ಅದು ನಿಮಗೆ ನೋವಾಗಬಹುದು. ಆ ವಿಷಯ ಮೈಟ್ ಬಿ ಈ ಪರ್ಸನ್ನ ಬಿಟ್ಟು ಹೋಗೋದು ನಿಮಗೆ ನೋವಾಗಬಹುದು, ಇಲ್ಲ ಏನೋ ಒಂದು ನಿರ್ಧಾರಗಳು ನಿಮಗೆ ನೋವು ಕೊಡಬಹುದು. ಬಟ್ ಅದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ, ನಿಮ್ಮ ಒಳ್ಳೆತನದಕ್ಕೆ. ಓಕೆ, ಸೊ ಏನೇ ನೀವು ನಿರ್ಧಾರಗಳನ್ನು ತೊಗೊತಾ ಇದ್ದೀರಲ್ಲ, ಇಟ್ಸ್ ಫಾರ್ ಯುವರ್ ಗುಡ್. ಜೂನ್ ತಿಂಗಳು ಸೊ ನಿರ್ಧಾರಗಳನ್ನು ನೀವು ತುಂಬ ಹುಷಾರಾಗಿ ತೊಗೊಬೇಕು. ಬಿಕಾಸ್ ಮತ್ತೆ ನೀವು ಚೀಟರ್ನ ಸೊ ಮತ್ತೆ ನೀವು ನಿಮ್ಮ ಲೈಫಲ್ಲಿ ಚೀಟರ್ನ ಒಂದು ಚಾನ್ಸ್ ಕೊಟ್ರಿ ಅಂದರೆ ಯು ವಿಲ್ ನಾಟ್ ಬಿ ಓಕೆ. ಸೊ ಮೈಟ್ ಬಿ ಅವರು ಸುಮ್ಮನೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಅದಕ್ಕೋಸ್ಕರನೇ ನಿಮಗೆ ಈ ಒಂದು ಕಾರ್ಡ್ ಬಂದಿರೋದು ಆ್ಯಸ್ ಅ ಮೇನ್ ಎನರ್ಜಿ, ಅ ಥಿಂಕಿಂಗ್ ವುಮೆನ್. ಓಕೆ, ಸೊ ಬರೀ ಥಿಂಕ್ ಮಾಡೋದಲ್ಲ, ಇಲ್ಲಿ ಆ್ಯಕ್ಷನು ತೊಗೊಬೇಕು, ಅವರಿಂದ ನೀವು ದೂರ ಆಗೋದನ್ನು. ಆ್ಯಂಡ್ ನೀವು ಅದನ್ನು ಮಾಡ್ತಾ ಇದ್ದೀರಾ ಜೂನ್ ತಿಂಗಳು, ಬಿಕಾಸ್ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಓಕೆ, ಸಿಂಗಲ್ಸ್ ಆಯಿತು. ಸೊ ನೋಡೋಣ, ಯಾರು ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ, ಕಪಲ್ ಇದ್ದೀರಾ ಆ್ಯಂಡ್ ಲವಲ್ಲಿದ್ದೀರಾ. ಸೊ ನೋಡೋಣ ನಿಮ್ಮದೇನು ನಡೀತಾ ಇದೆ ಅನ್ನೋದನ್ನು ಜೂನ್ ತಿಂಗಳು. ಓಕೆ, ಚಾರಿಯಟ್. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರು ಮ್ಯಾರಿಡ್ ಇದ್ದಾರೆ, ಕಪಲ್ಸ್ ಇದ್ದಾರೆ, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಸ್ಟ್ರೆಂತ್ ಕಾರ್ಡ್, 3 of Pentacles and Knight of Swords. So 3 of Pentacles, okay, and Knight of Swords. Okay, why is there a strength? Okay, ಪೈಲ್ ನಂಬರ್ 2, ಯಾರು ಮ್ಯಾರೇಜ್ ಆಗಿದ್ದೀರಾ ಆ್ಯಂಡ್ ಬೇಸಿಕಲಿ ನೀವು ಸ್ಟಕ್ ಆಗಿದ್ದೀರಾ ಆ ಮ್ಯಾರೇಜ್ ಇಲ್ಲಿ, ಇಲ್ಲ ಏನೋ ಒಂದು ಸ್ಟ್ರೆಂತನ್ನು ನೀವೇ ಇದು ಮಾಡ್ತಾ ಇದ್ದೀರಾ. ಮೈಟ್ ಬಿ ನೀವು ತುಂಬ ದಿನದಿಂದ ಸೈಲೆಂಟ್ ಆಗಿದ್ರಿ, ಏನೋ ಒಂದು ನಿರ್ಧಾರಗಳನ್ನು ಮಾಡಬೇಕು ಅಂತಿದ್ರಿ, ಬಟ್ ನಿಮಗೆ ಆ ಕ್ಲಾರಿಟಿ ಸಿಗ್ತಿರಲಿಲ್ಲ. ಆ್ಯಂಡ್ ಜೂನ್ ತಿಂಗಳು ನಿಮಗೆ ಆ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಸೊ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಮೈಟ್ ಬಿ ನೀವು ತುಂಬ ಸಹಿಸ್ಕೊತಾ ಇದ್ದೀರಾ, ತುಂಬ ನೋವು ತಿಂತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ.
ಬಟ್ ಜೂನ್ ತಿಂಗಳು ಇದೆಲ್ಲವೂ ಕ್ಲಿಯರ್ ಆಗ್ತಾ ಇದೆ. ಬೇಸಿಕಲಿ ನಿಮಗೆ ನಿಮ್ಮ ಫಾದರ್ ಇರ್ಬೋದು, ಇಲ್ಲ ಫಾದರ್ ಫಿಗರ್ ಇರ್ಬೋದು, ಇಲ್ಲ ಯಾರೇ ಇರ್ಬೋದು, ನಿಮ್ಮ ಹೆಲ್ಪಿಗೆ ಬರ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಸ್ಟ್ರೆಂತನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮುಂದೆ ನುಗ್ಗು ಮಗಳೇ ಅಂತ ಹೇಳ್ತಾ ಇದ್ದಾರೆ. ಭಯ ಪಡಬೇಡ, ನಾನಿದ್ದೀನಿ, ನಿನ್ನ ಬೆನ್ನ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬೇಸಿಕಲಿ ನನಗಿಲ್ಲಿ ಅನ್ನಿಸ್ತಾ ಇರೋದು ಏನಂದರೆ, ಪೈಲ್ ನಂಬರ್ 2 ನಿಮ್ಮ ಇದರಲ್ಲಿ ನೆಗೆಟಿವಿಟಿ ಬಹಳ ಇದೆ. ಸೊ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೊಳ್ಳಿ. ಓಕೆ, ದೃಷ್ಟಿನ ತೆಗೆಸ್ಕೊಳ್ಳಿ ಆ್ಯಂಡ್ ಮೆಡಿಟೇಷನ್ ಮಾಡಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಒಂದು ಬಾಡಿ ಎನರ್ಜೈಸ್ ಆಗುತ್ತೆ, ಮೈಂಡ್ ಎನರ್ಜೈಸ್ ಆಗುತ್ತೆ, ಸೋಲ್ ಎನರ್ಜೈಸ್ ಆಗುತ್ತೆ. ಸೊ ನೀವು ನಿರ್ಧಾರಗಳನ್ನು ಕ್ಲಿಯರಾಗಿ ತೊಗೊಬಹುದು ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳೋ ಸ್ಟ್ರೆಂತು ಬರುತ್ತೆ, ಯಾರ ಬಗ್ಗೆ ಭಯನೂ ಇರೋದಿಲ್ಲ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದರೆ, ದುಡ್ಡಿನ ಬಗ್ಗೆ ತೊಂದರೆ ಇದ್ದರೆ, ನಿಮಗೆ ಆ ದುಡ್ಡಿನ ಸಹಾಯ ಬರ್ತಾ ಇದೆ. ಮೇ ಬಿ ನಿಮ್ಮ ಪ್ರಾಪರ್ಟಿ ಇರಬಹುದು, ಇಲ್ಲ ನಿಮ್ಮ ಅಜ್ಜಿ ತಾತ ಅವರ ಪ್ರಾಪರ್ಟಿ ಇರಬಹುದು, ನಿಮಗೆ ಸಿಗ್ತಾ ಇದೆ ಜೂನ್ ತಿಂಗಳು. ಓಕೆ, ಸೊ ಅದೇ ಒಂದು ಹೆಲ್ಪ್ ಬರ್ತಾ ಇದೆ ನಿಮಗೋಸ್ಕರ. ಆ್ಯಂಡ್ ಬೇಸಿಕಲಿ ಇಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ. ಸೊ ಯಾರು ಫ್ಯಾಮಿಲಿಯಲ್ಲಿದ್ದೀರಾ ಆ್ಯಂಡ್ ಯಾರು ಎಂಗೇಜ್ ಇದ್ದೀರಾ, ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ಬೇಗ ಒಬ್ಬ ಪರ್ಸನ್ ಎಂಟರ್ ಆಗ್ಬೋದು. ಆ ಪರ್ಸನ್ ನಿಮಗೆ ಹೆಲ್ಪ್ ತರ್ತಾ ಇರಬಹುದು. ಆ್ಯಂಡ್ ಇನ್ನೊಂದು ಕಡೆ ಒಂದು ನೆಗೆಟಿವ್ ಸೈಡ್ ಕೂಡ ಇದೆ. ಸೊ ಮೈಟ್ ಬಿ ನಿಮ್ಮ ಮಧ್ಯದಲ್ಲಿ ಜಗಳ ತರೋದು, ನಿಮ್ಮನ್ನು ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಏನೋ ಒಂದು ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡೋದನ್ನು ಮಾಡಬಹುದು. ಸೊ ಅದರ ಬಗ್ಗೆನೂ ಇಲ್ಲಿ ಗಮನ ಕೊಡಿ. ಆ್ಯಂಡ್ ನಿಮ್ಮ ಫೈನಾನ್ಸ್ ಮೇಲೆ ಕಂಪ್ಲೀಟಾಗಿ ನಿಗಾ ಇರಲಿ ನಿಮಗೆ. ಓಕೆ, ಸೊ ನೀವು ಯಾರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ಯಾರ ಜೊತೆ ನೀವು ಏನೇ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೂ ಅದನ್ನು ಸೀಕ್ರೆಟಾಗಿ ಇಟ್ಕೊಳ್ಳಿ. ಆ ಕೆಲಸ ಯಶಸ್ಸು ಆದಮೇಲೆ ಅದನ್ನು ಹೇಳ್ಕೊಳ್ಳಿ, ಮುಂಚೆನೇ ಹೇಳಕ್ಕೆ ಹೋಗಬೇಡಿ. ಓಕೆ, ಸೊ ಪೈಲ್ ನಂಬರ್. ಆ್ಯಂಡ್ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಮೈಟ್ ಬಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿದೆ ಆ್ಯಂಡ್ ತುಂಬ ದಿನ ತುಂಬ ಜನ ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ ಇದ್ದರೆ, ದಯವಿಟ್ಟು ಆ ಮ್ಯಾರೇಜ್ ಫುಲ್ ಒಂದು ಸೆಟಲ್ಮೆಂಟ್ ಆ್ಯಂಡ್ ವೆಡ್ಡಿಂಗ್ ತನಕ ಹೋಗೋ ತನಕನೂ ಯಾರಿಗೂ ಹೇಳಬೇಡಿ. ಓಕೆ, ಸೊ ಈ ರೀತಿಯ ಒಂದು ಉದಾಹರಣೆ ಕೊಟ್ಟೆ ನಾನು. ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಆ್ಯಂಡ್ ಆಫರ್ಸ್ಗಳು ಬರ್ತಾ ಇದೆ. ಸೊ ಅದನ್ನು ನೀವು ಇಲ್ಲಿ ನೋಡಬೇಕಾಗಿದೆ. ಓಕೆ, ಸೊ ಮೈಟ್ ಬಿ ನಿಮಗೆ ನೋವು ಇರಬಹುದು ಈ ಹಿಂದೆ, ಬಟ್ ಈ ಪಾರ್ಟ್ನರ್ಶಿಪ್ ಆಗಲಿ, ಇಲ್ಲಿ ಏನೇ ಆಗಿರಬಹುದು, ಬಿಸ್ನೆಸ್ ಟೈಪ್ ಇರ್ಬೋದು, ಇಲ್ಲ ಲವ್ ರಿಲೇಷನ್ಶಿಪ್ ಇರಬಹುದು, ಬಟ್ ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಓಕೆ, ಮೈಟ್ ಬಿ ಇಲ್ಲಿ ರೀಕನ್ಸಿಲೇಷನ್ ಆಗೋ ಸಾಧ್ಯತೆ ಇದೆ. ಸೊ ನೀವು ತುಂಬ ಪೇಷನ್ಸಲ್ಲಿ ವೆಯ್ಟ್ ಮಾಡಿದ್ರಿ ಆ್ಯಂಡ್ ಜೂನ್ ತಿಂಗಳು ಈ ಪೇಷನ್ಸ್ ಎಂಡ್ ಆಗೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ನೀವು ತುಂಬ ದಿನದಿಂದ ಡೈವರ್ಸು ಕಾಯ್ತಾ ಇರ್ಬೋದು, ಇಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡೋದಕ್ಕೆ ಕಾಯ್ತಾ ಇರ್ಬೋದು. ಅದು ಆಗ್ತಾ ಇದೆ ಜೂನ್ ತಿಂಗಳು. ಓಕೆ, ಸೊ ನೋಡೋಣ ನೆಕ್ಸ್ಟ್ ವೈ. ನಿಮ್ಮ ಕಾರ್ಡ್ಸ್ ತುಂಬ ಬೀಳ್ತಾ ಇದೆ ಕೆಳಗೆ. ಓಕೆ, ಸೊ ನಿಮ್ಮ ನೆಗೆಟಿವ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೆಗೆಟಿವ್ ಕ್ಲೀನಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಜಸ್ಟ್ ಮೆಡಿಟೇಷನ್ ಮಾಡ್ಕೊಳ್ಳಿ ಆ್ಯಂಡ್ ದೃಷ್ಟಿ ತೆಗೆಸ್ಕೊಳ್ಳಿ ಆ್ಯಂಡ್ ಆರಾಮಾಗಿರಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಅವರ ಫೈನಾನ್ಸಸ್, ಕೆರಿಯರ್, ಎಜುಕೇಷನ್, ಜಾಬ್ ಇಂಟರ್ವ್ಯೂ ಏನು ಹೇಳ್ತೀರಾ? ಓಕೆ, 6 ಆಫ್ ಸಾರ್ಟ್ಸ್, ದ ವರ್ಲ್ಡ್ ಕಾರ್ಡ್ ಆ್ಯಂಡ್ 7 ಆಫ್ ಪೆಂಟಕಲ್ಸ್. ಓಕೆ, ಸೊ ನಿಮ್ಮ ಯಶಸ್ಸು ಎಲ್ಲಿ ಕಾಯ್ತಾ ಇದೆ ಅಂದರೆ, ಎಲ್ಲಿ ನೀವು ವಾಕ್ ಅವೇ ಮಾಡ್ತಿರಲ್ಲ, ನೀವು ನಿಮ್ಮ ವೇಟಿಂಗ್ ಗೇಮಲ್ಲಿ ಸ್ಟಾಪ್ ಆಗುತ್ತೆ. ಓಕೆ, ಸೊ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಲ್ಲಿ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ,
ಆ್ಯಂಡ್ ನಿಮ್ಮ ಎಜುಕೇಷನ್ ಇರ್ಬೋದು, ಏನೇ ಇರ್ಬೋದು, ನೀವು ಅಬ್ರಾಡ್ ಹೋಗೋ ಚಾನ್ಸಸ್ ಇದೆ. ಮೈಟ್ ಬಿ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಪೆಂಟಿಕಲ್ಸ್. ಸ್ಲೋ ಆದರೂ ಸರಿ, ನಿಮ್ಮ ಕೆರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಫೈನಾನ್ಸಸ್ ಇರಬಹುದು, ಎಲ್ಲವೂ ಸಹ ಬದಲಾಗ್ತಾ ಇದೆ ಟೈಮ್ ಬದಲಾದಂಗೆ. ಯಾವಾಗ ನೀವು ಕೆಲವೊಂದು ನೆಗೆಟಿವ್ ಪ್ಯಾಟರ್ನ್ಸ್ನ ಬಿಟ್ಟಾಗ, ನೆಗೆಟಿವಿಟಿಯಿಂದ ಹೊರಗೆ ಬಂದಾಗ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಪ್ರಮೋಷನ್ ಸಿಗ್ತಾ ಇದೆ. ಆ್ಯಂಡ್ ತುಂಬ ವೆಯ್ಟ್ ಮಾಡ್ತಿದ್ರಿ ಅಲ್ಲ, ನೀವು ಏನೇನೋ ವೆಯ್ಟ್ ಮಾಡ್ತಾಯಿದ್ರಿ, ಅದು ಆಗ್ತಾ ಇದೆ. ಮೈಟ್ ಬಿ ನೀವು ಟ್ರಾನ್ಸ್ಫರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಆ ಟ್ರಾನ್ಸ್ಫರ್ ಸಿಗ್ತಾ ಇದೆ ನಿಮಗೆ. ಇಲ್ಲ ನೀವು ಯಾವುದೋ ಒಂದು ಜಾಬ್ ಬಿಡಬೇಕು ಅಂತಿದ್ರಿ, ಇಲ್ಲ ಈ ಕೆರಿಯರು ತುಂಬ ಕಷ್ಟ ಆಗ್ತಾ ಇರ್ಬೋದು ನಿಮಗೆ. ಮೈಟ್ ಬಿ ನಿಮ್ಮ ಪೇರೆಂಟ್ಸ್ ನಿಮಗೆ ಬಿಡ್ತಾ ಇರಲಿಲ್ಲ ಈ ಕೆರಿಯರ್ನ ಆಪ್ಷನ್ ತೊಗೊಳೋದನ್ನು. ಬಟ್ ನೀವು ಅದನ್ನು ನಿರ್ಧಾರ ಮಾಡ್ತಾ ಇದ್ದೀರಾ ಜೂನ್ ತಿಂಗಳು. ಆ್ಯಂಡ್ ನಿಮ್ಗೇನು ಇಷ್ಟನೋ ನೀವು ಅದನ್ನು ಮಾಡ್ತಾ ಇದ್ದೀರಾ. ಓಕೆ, ಸೊ 7 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸಾರ್ಡ್ಸ್. ಸೊ ನೀವು ಓನ್ಲಿ ಥಿಂಗ್ ಈಸ್ ನಿರ್ಧಾರ ಮಾಡಬೇಕಾಗಿದೆ. ಓಕೆ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ. ಓಕೆ, ನೀವು ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ಒಂದು ಎಜುಕೇಷನ್ ಲೈನ್ ಆಗಲಿ, ಏನೇ ಆಗಲಿ, ನಿಮಗೆ ಅನ್ನಿಸ್ತಾ ಇರ್ಬೋದು ಅದು ಸರಿ ಇಲ್ಲ ಅವ್ರಿಗೆ ಸರಿ ಹೋಗ್ತಾ ಇಲ್ಲ ಅಂದರೆ ಅದನ್ನು ಕಂಪ್ಲೀಟಾಗಿ ವಾಕವೇ ಮಾಡೋಕ್ಕೆ ಬಿಡಿ. ಬಿಕಾಸ್ ಸ್ಲೋ ಆದರೂ ಸರಿ, ಸ್ಟಡಿಯಾಗಿ ನಿಮ್ಮ ಮಕ್ಕಳಾಗಲಿ, ನೀವಾಗಲಿ, ಓಕೆ, ಸೊ ನಿಮ್ಮ ಬಗ್ಗೆ ನೀವು ನೋಡ್ತಾ ಇದ್ದರೆ ನೀವಾಗಲಿ ಸ್ಟೇಬಲ್ ಆಗ್ತೀರಾ ದುಡ್ಡಿನ ವಿಷಯದಲ್ಲಿ. ಓಕೆ, ಸೊ ಇಲ್ಲ ಕೆರಿಯರ್ ವಿಷಯದಲ್ಲಿ, ಇಲ್ಲ ಎಜುಕೇಷನ್ ವಿಷಯದಲ್ಲಿ. ಓಕೆ, ಸೊ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಚಿಂತೆ ಇದ್ದರೆ ಎಜುಕೇಷನ್ ಬಗ್ಗೆ, ಡೋಂಟ್ ವರಿ, 1 ವರ್ಷದೊಳಗೆ ಅವರ ಒಂದು ಕಂಪ್ಲೀಟ್ ಚೇಂಜಸ್ ಆಗುತ್ತೆ, ಒಳ್ಳೆಯದಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಹೆಲ್ತ್. ಓಕೆ, ಹೈರೋಫೈಂಟ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಅವರ ಹೆಲ್ತ್ ಬಗ್ಗೆ. ಓಕೆ, ವಿಕ್ಟ್ರಿ. ಓಕೆ, ಸೊ ನಿಮ್ಮ ಹೆಲ್ತ್ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ. ಓನ್ಲಿ ಥಿಂಗ್ ಈಸ್ ನೀವು ಯಾರ ಒಬ್ಬರ ಅಡ್ವೈಸ್ ತೊಗೊತೀರ, ಅದು ಡಾಕ್ಟರ್ ಆಗಿರಬಹುದು, ನಿಮ್ಮ ಮನೆಯಲ್ಲಿರೋ ಹಿರಿಯರಾಗಿರಬಹುದು, ಇಲ್ಲ ಒಬ್ಬ ಪ್ರೀಸ್ಟ್ ಇರಬಹುದು, ಇಲ್ಲ ಯಾರೇ ಒಬ್ಬರು ನಿಮ್ಮ ಮೆಂಟಲ್ ಇಲ್ನೆಸ್ಸಿಗೆ ಏನೋ ಒಂದು ಮಂತ್ರ ಕೊಟ್ಟಿರಬಹುದು. ಅದನ್ನು ದಯವಿಟ್ಟು ಚಾಂಟ್ ಮಾಡಿ, ಬಿಕಾಸ್ ಅದು ನಿಮಗೆ ಈ ಒಂದು ತಿಂಗಳು ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ನೀವು ಯಾರ ಮೇಲೇನೋ ಕೋಪ ಮಾಡ್ಕೊಳ್ಳೋದ್ರಿಂದ, ಯಾರ ಮೇಲೇನೋ ಫಸ್ಟ್ರೇಟ್ ಆಗೋದ್ರಿಂದ ಸಾಧ್ಯ ಇಲ್ಲ. ಸೊ ನೀವು ಏನೋ ಒಂದು ಅಚೀವ್ ಮಾಡಬೇಕು ಅಂತಿದ್ದೀರಾ, ಏನೋ ಒಂದು ಗೋಲ್ಸ್ನ ತುಂಬ ಬೇಗ ತೊಗೊಬೇಕು ಅಂತಿದ್ದೀರಾ, ಕಂಪ್ಲೀಟಾಗಿ ಮಾಡ್ತೀರಾ. ಬಟ್ ನಿಮ್ಮ ಹೆಲ್ತನ್ನು ತುಂಬ ಇಂಪಲ್ಸಿವ್ ಆಗಿ ತೊಗೊಬೇಡಿ, ತುಂಬ ರ್ಯಾಶ್ ಆಗಿ ತೊಗೊಬೇಡಿ, ಸಮಾಧಾನವಾಗಿ ತೊಗೊಳ್ಳಿ. ಆ್ಯಂಡ್ ಎವ್ರಿಥಿಂಗ್ ವಿಲ್ ವರ್ಕ್ಔಟ್. ನಿಮ್ಮ ಎನರ್ಜೀಸ್ ಎಲ್ಲ ವರ್ಕ್ ಆಗುತ್ತೆ. ಸೊ ನಿಮ್ಮ ಹೆಲ್ತ್ ವಿಷಯ ಇಲ್ಲಿ ಚೆನ್ನಾಗಿದೆ. ಓನ್ಲಿ ಥಿಂಗ್ ಈಸ್ ನಿಮ್ಮ ಕೋಪ ಆಗಲಿ, ನಿಮ್ಮ ಜಾಸ್ತಿ ವೇಗದಲ್ಲಿ ಆಗೋ ಕೆಲಸಗಳು ಅನ್ನೋದಾಗಲಿ, ಅದನ್ನು ನೀವು ಇಲ್ಲಿ ನಿಲ್ಲಿಸಬೇಕಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನೀವು ಜೂನ್ ತಿಂಗಳು ಏನನ್ನು ಮಾಡಬೇಕು. ಓಕೆ, ಸೊ ನೀವು ಜೂನ್ ತಿಂಗಳು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ನಿಮ್ಮ ತಾಯಿಗೆ ಟೈಮ್ ಕೊಡಬೇಕು, ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು. ಓಕೆ, ಸೊ ಎಮೋಷ್ನಲ್ ಆಗಿರಬೇಕು, ಸೆನ್ಸಿಟಿವ್ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಓಕೆ, ಸೊ ನೀವು ಮೈಟ್ ಬಿ ಇಷ್ಟು ದಿನ ಯಾರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರಿ, ಮೈಟ್ ಬಿ ನೀವು ಅಡಿಕ್ಷನಲ್ಲಿದ್ರಿ ಯಾರ ಜೊತೆನೋ. ಓಕೆ, ಸೊ ಮೈಟ್ ಬಿ ಆ ಒಂದು ಪರ್ಸನಿಗೆ ತುಂಬ ಟೈಮ್ ಕೊಡ್ತಾ ಇದ್ರಿ, ನಿಮ್ಮ ಮಕ್ಕಳಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ, ನೀವು ಮದುವೆ ಆಗಿದ್ರೆ, ಇಲ್ಲ ನಿಮ್ಮ ತಾಯಿನ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಸೊ ಬೇಸಿಕಲಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಸೊ ಮಾಡಬೇಡಿ, ಅವ್ರಿಗೆ ಪ್ರೀತಿ ಕೊಡಿ, ಅವರಿಗೆ ಪ್ರೀತಿ ಹಂಚಿ, ಆ್ಯಂಡ್ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದನ್ನು ಈ ಕಾರ್ಡು ತಿಳಿಸ್ತಾ ಇದೆ. ಏನನ್ನು ಮಾಡಬೇಕು, ನೀವು ಪ್ರೀತಿನ ಹಂಚಬೇಕಾಗಿದೆ ಎಲ್ಲರಿಗೂ. ಓಕೆ, ಸೊ ಲವ್ವಿಂಗ್ ಆಗಿರಿ, ಕೇರಿಂಗ್ ಆಗಿರಿ. ಓಕೆ, ಸೊ ಏನನ್ನು ಮಾಡಬಾರ್ದು, your potential to learn something, your local neighborhood. ಓಕೆ, ಸೊ ಮೈಟ್ ಬಿ ನೀವು ಏನೋ ಒಂದು ಕಲಿಬೇಕು ಅಂತಿದ್ದೀರಾ, ಬಟ್ ಅದನ್ನು ಫಾರಿನ್ಗೆ ಹೋಗೇ ಕಲಿಬೇಕು ಅಂತ ಇದ್ದೀರಾ. ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಅದನ್ನು ಫಾರಿನ್ಗೆ ಹೋಗೇ ಕಲಿಬೇಕು ಅಂತಿದ್ದೀರಾ, ಇಲ್ಲ. ಸೊ ನೀವು ಪಕ್ಕದಲ್ಲೂ ತುಂಬ ಪೊಟೆನ್ಷಿಯಲ್ ಇರೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಓಕೆ, ಸೊ ಅವರಿಂದ ಆ ವಿದ್ಯೆನ ನೀವು ಕಲಿಬಹುದು. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪೊಟೆನ್ಷಿಯಲ್ಲು ಫಾರಿನ್ಗೆ ಹೋಗೇ ಸರಿ ಹೋಗುತ್ತೆ ಅನ್ನೋದಿಲ್ಲ. ಮದ್ದು ಪಕ್ಕದ ರೋಡಲ್ಲೂ ಇರಬಹುದು, ಆ್ಯಂಡ್ ಇಲ್ಲ ನಿಮ್ಮ ಮನೆ ಹಿತ್ತಲಲ್ಲೂ ಇರಬಹುದು. ಓಕೆ, ಸೊ
ಆ ಒಂದು ದೃಷ್ಟಿಕೋನ ಇದೆ, ಅದನ್ನು ಚೇಂಜ್ ಮಾಡಿಕೊಳ್ಳಿ. ಬಿಕಾಸ್ ಯುನೋ ದುಡ್ಡು ಜಾಸ್ತಿ ಕೊಟ್ಟರೆ ನಮಗೆ ಕ್ವಾಲಿಟಿ ಬರುತ್ತೆ ಅನ್ನೋದಿಲ್ಲ. ಸಮ್ಟೈಮ್ಸ್ ನಮಗೆ ಕಡಿಮೆ ದುಡ್ಡು ಕೊಟ್ಟಿನೂ ನಮಗೆ ಕ್ವಾಲಿಟಿ ಒಳ್ಳೇದು ಸಿಗುತ್ತೆ. ಓಕೆ, ಸೊ ಎಲ್ಲವೂ ಸಹ ಒಂದೇ ಥರ ಇರೋದಿಲ್ಲ. ಸೊ ಎಲ್ಲವನ್ನೂ ಸಹ ನೀಟಾಗಿ ನೋಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಲೈಫ್ ಡಿಸಿಷನ್ಸ್ ಇರ್ಬೋದು, ನಿಮ್ಮ ಕೆರಿಯರ್ ಇರಬಹುದು, ನಿಮ್ಮ ಪ್ರೀತಿ ವಿಚಾರ ಇರ್ಬೋದು, ನಿಮ್ಮ ಎಜುಕೇಷನ್ ಇರಬಹುದು. ಸೊ ಎಲ್ಲೋ ಒಂದು ಕಡೆ ನಿಮಗೆ ಕಮ್ಮಿಗೆ ಕೋರ್ಸ್ ಸಿಗ್ತಾ ಇದೆ, ಅಲ್ಲಿ ಚೆನ್ನಾಗಿ ಹೇಳ್ಕೊಡಲ್ಲ ಅನ್ನೋದಿಲ್ಲ. ಮೈಟ್ ಬಿ ಅಲ್ಲಿ ಯಾರಿಗೆ ಗೊತ್ತು, ತುಂಬ ಚೆನ್ನಾಗಿ ನಿಮ್ಗೆ ಅಟೆನ್ಷನ್ ಕೊಡ್ಬೋದು, ನೀನು ಹೀಗಲ್ಲ, ನೀನು ಹೀಗೆ ಮಾಡು ಅಂತ ಹೇಳಬಹುದು, ಒಳ್ಳೆ ಮಾರ್ಗದರ್ಶನ ಕೊಡಬಹುದು. ಅದು ಇಂಪಾರ್ಟೆಂಟ್ ಆಗುತ್ತೆ. ರಾದರ್ ಒಂದು ಒಳ್ಳೆ AC ರೂಮಲ್ಲಿ ಕೂತ್ಕೊಂಡು ಇಷ್ಟಿಷ್ಟೇ ಹೇಳ್ಕೊಟ್ಟು ಮೈಟ್ ಬಿ ನಿಮ್ಮನ್ನು ಕೇಳೋದಿಲ್ಲ, ನಿಮ್ಮನ್ನು ಇಂಟ್ರ್ಯಾಕ್ಟು ಮಾಡೋದಿಲ್ಲ, ನಿಮಗೆ ಅರ್ಥ ಆಯ್ತಾ ಅಂತಲೂ ಕೇಳೋದಿಲ್ಲ. ಜಸ್ಟ್ ಬರ್ತಾರೆ, ಅವರ ವಿಷಯನ ಮಾಡ್ತಾರೆ ಆ್ಯಂಡ್ ಹೋಗ್ತಿರ್ತಾರೆ. ಓಕೆ, ಸೊ ಇದೊಂದು ಉದಾಹರಣೆ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಸೊ ನೋಡೋಣ ಜೂನ್ ತಿಂಗಳು ಏನೇನು ನೆಗ್ಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಮೈಟ್ ಬಿ ನೀವು ಬೇರೆಯವ್ರನ್ನ ಪೊಟೆನ್ಷಿಯಲ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪೊಟೆನ್ಷಿಯಲ್ನ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಏನೇನ ಮಾಡಬಾರ್ದು ಅನ್ನೋದು ನೀವು ನಿರ್ಧಾರ ಮಾಡಿ. ಓಕೆ, ಫೈಲ್ ನಂಬರ್ 2. ಸೊ ನಿಮ್ಮ ಅಡ್ವೈಸ್ ಏನಿದೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್. ಓಕೆ, ನಿಮಗೆ 2 ಅಡ್ವೈಸ್ ಕಾರ್ಡ್ ಇದೆ. ಓಕೆ, ಸೊ ತುಂಬ ಕನ್ಫ್ಯೂಸ್ಡ್ ಇದ್ದೀರಾ ಅನಿಸುತ್ತೆ. ಓ ಮೈ ಗುಡ್ನೆಸ್, 3 ಇದೆ. ಓಕೆ, ಸೊ ಲೆಟ್ ಮಿ ಟೇಕ್ ಇಟ್. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಸೊ ನೀವು ರೈಟ್ ಪಾತಲ್ಲಿದ್ದೀರಾ, ನಿಮ್ಮ ರೈಟ್ ಥಿಂಕಿಂಗ್ ಇದೆ. ಸೊ ನಿಮ್ಮ ರೈಟ್ ಥಿಂಕಿಂಗ್ನ ನಿಮ್ಮ ಹಾರ್ಟಿಗೆ ಕನೆಕ್ಟ್ ಮಾಡ್ಕೊಬೇಡಿ. ಓಕೆ, ಸೊ ಸಮ್ಟೈಮ್ಸ್ ನಾವು ಪ್ರಾಕ್ಟಿಕಲ್ ಇದ್ದಷ್ಟು ನಮಗೆ ಒಳ್ಳೆಯದು. ಓಕೆ, ಸೊ ನಿಮ್ಮ ರೈಟ್ ಪಾತಿಗೆ ಟೈಮ್ ಇದೆ ಇನ್ನೂ. ಸೊ ಆ ದಾರಿ ನಿಮಗೆ ಖಂಡಿತ ಸಿಗುತ್ತೆ. ತುಂಬ ಫಾಸ್ಟಾಗಿಲ್ಲ ಅಂದರೆ ತುಂಬ ಸ್ಲೋ ಆಗಿ ಸಿಗುತ್ತೆ. ಸೊ ನೀವು ರೈಟ್ ದಾರಿಯಲ್ಲಿದ್ದೀರಾ. ಸೊ ಆ ಎನರ್ಜಿ ಒಂದು ಇದಕ್ಕೆ ಬರಬೇಕು ಅಂದರೆ ಆ ಟೈಮ್ ಬರಬೇಕು. ಓಕೆ, ಶೋ ದ ವರ್ಲ್ಡ್ ರಿಯಲ್ ಯು. ಸೊ ನೀವು ಯಾರು ಅನ್ನೋದನ್ನು ಜನರಿಗೆ ತೋರಿಸಿ. ಬಿಕಾಸ್ ನಿಮ್ಮ ರಿಯಲ್ ಫೀಲಿಂಗ್ಸ್ನ ಹೇಳ್ಕೊಳ್ಳೋದು ತಪ್ಪಲ್ಲ, ನಿಮ್ಮ ರಿಯಲ್ ಮುಖಾನ ತೋರಿಸೋದು ತಪ್ಪಲ್ಲ. ಸೊ ನೀವು ಮೇಕಪ್ ಇಲ್ಲ ಅಂದರೂ ಚೆನ್ನಾಗಿರ್ತೀರ, ಯಾಕಂದರೆ ನಿಮ್ಮ ವ್ಯಕ್ತಿತ್ವದ ಗುಣ ದೊಡ್ಡದು. ಓಕೆ, ಸೊ ತುಂಬ ಜನ ಹೇಳ್ತಾರೆ ಹೇಳೋದಕ್ಕೆ ಅದು ತುಂಬ ಈಸಿ ವ್ಯಕ್ತಿತ್ವದ ಗುಣ ಅಂತ. ಬಟ್ ಸಮಯ ಹೋದಾಗ ನಮಗೆ ಆ ವ್ಯಕ್ತಿಯ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ, ಅವರ ಪ್ರೀತಿಯ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ, ಅವರ ಕಾಳಜಿಯ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಮೌನವಾಗಿದ್ದಷ್ಟು ಅವರ ಒಂದು ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಮುಖವಾಡಕ್ಕಿಂತ ವ್ಯಕ್ತಿತ್ವ, ಒಳ್ಳೆಯ ಗುಣ ವಿನ್ ಆಗುತ್ತೆ ಅನ್ನೋದು ನನಗನ್ಸೋದು. ಬಿಕಾಸ್ ಆ ಕಿವಿಗಳು, ಸಮಾಧಾನವಾಗಿ ಕೇಳೋ ಕಿವಿಗಳು, ಸಾಂತ್ವನ ಕೊಡೋ ಕೈಗಳಿದೆಯಲ್ಲ, ಇಟ್ಸ್ ಟು ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ರಿಯಲ್ ಎಸೆನ್ಸ್ ಏನಿದೆ, ನಿಮ್ಮ ರಿಯಲ್ ಫೀಲಿಂಗ್ಸ್ ಏನಿದೆ, ಅದನ್ನು ಹೊರಗೆ ಹಾಕಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬಿಲೀವ್ ಇನ್ ಇಂಪಾಸಿಬಲ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವು ಬಿಲೀವ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು. ನೀವು ಮಿಲಿಯನರ್ ಆಗ್ಬೋದು, ಬಿಲಿಯನಿಯರ್ ಆಗಬಹುದು, ನೀವು ಒಳ್ಳೆ ತಾಯಿ ಆಗ್ಬೋದು, ನೀವು ಒಳ್ಳೆ ಮಗ ಆಗ್ಬೋದು, ಒಳ್ಳೆ ಮಗಳಾಗಬಹುದು, ಎಲ್ಲವೂ ಆಗಬಹುದು. ಓಕೆ, ಸೊ ನಿಮ್ಮನ್ನು ನೀವು ಡೌಟ್ ಮಾಡೋದನ್ನು ಬಿಡಿ ಆ್ಯಂಡ್ ಬಿಲೀವ್ ಇನ್ ಇಂಪಾಸಿಬಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏಂಜಲ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಫೈಲ್ ನಂಬರ್ 2. ಸೊ ಜಾಸ್ತಿ ಎಮೋಷ್ನಲ್ ಆದೆ ಅನಿಸುತ್ತೆ ಫೈಲ್ ನಂಬರ್ 2. ಓಕೆ, ಸೊ ನೀವು ಎಮೋಷ್ನಲ್ ಆಗೋ ಚಾನ್ಸೇ ಇಲ್ಲ ಜೂನ್ ತಿಂಗಳು, ಸತರ್ಕವಾಗಿರ್ಬೇಕು ನೀವು. ಓಕೆ, ಸೊ ನೋಡೋಣ ಏಂಜಲ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಜೂನ್ ತಿಂಗಳು. 9 ಆಫ್ ಮೈಕಲ್, ಯು ವರಿ ಅನ್ನೆಸೆಸರಿ. ಓಕೆ, ಸೊ ಏನು ಯೋಚನೆ ಮಾಡ್ತಿದ್ರೆ ಅನ್ನೆಸೆಸರಿಗೆ ಯೋಚನೆ ಮಾಡ್ತಾ ಇದ್ದೀರಾ. ಮುಗ್ದೋಗಿರೋ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಇಲ್ಲ ಫ್ಯೂಚರಲ್ಲಿ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಪ್ರೆಸೆಂಟಲ್ಲಿ ಇರಿ. ಓಕೆ, ಫೋಕಸ್ ನಿಮ್ಮ ಥಾಟ್ಸ್ ಔಟ್ಕಮ್ಗೆ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ರಿಲೀಸ್ ದ ಫೀಲಿಂಗ್ ಆಫ್ ರಿಗ್ರೆಟ್, ಗಿಲ್ಟ್, ವರಿ ಟು ಯೋರ್ ಏಂಜಲ್ಸ್. ನಿಮ್ಮ ನೋವಿರ್ಬೋದು, ನಿಮ್ಮ ವರಿಗಳಿರಬಹುದು, ಏನೇ ಇರ್ಬೋದು, ನನಗೆ ಕೊಡಿ ಅಂತ ಏಂಜಲ್ಸ್ ಕೇಳ್ತಾ ಇದ್ದಾರೆ ಜೂನ್ ತಿಂಗಳು. ಮರ್ತು ಬಿಡಿ ಅದನ್ನು. ಓಕೆ,
ಬಿಕಾಸ್ ಬಿಲೀವ್ ಇನ್ ಇಂಪಾಸಿಬಲ್, ಸಮಥಿಂಗ್ ಇಂಪಾಸಿಬಲ್ ಆಗುತ್ತೆ ನಿಮ್ಮ ಲೈಫಲ್ಲಿ. ನೈಟ್ ಆಫ್ ಮೈಕಲ್. ಓಕೆ, ಟೈಮ್ ಟು ಮೂವ್ ಕ್ವಿಕ್ಲಿ, ಚೂಸ್ ಅ ಲಾಜಿಕ್ ಓವರ್ ಎಮೋಷನ್ ಆ್ಯಂಡ್ ಸಡನ್ ಚೇಂಜಸ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಮಾತೇ ಇದು. ಸೊ ನಿಮ್ಮ ಎಮೋಷನ್ಸ್ಗಿಂತ ನಿಮ್ಮ ಬ್ರೈನ್ ಏನು ಹೇಳುತ್ತೆ ಅದರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಕ್ವಿಕ್ಕಾಗಿ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಬಿಕಾಸ್ ಸಾಟ್ಸ್ ಎನರ್ಜಿ ತುಂಬ ಟಫ್ ಎನರ್ಜಿ. ಬಿಕಾಸ್ ನಾವು ಥಿಂಕಿಂಗಲ್ಲೇ ಟೈಮ್ ಕಳೆದ್ಬಿಡ್ತೀವಿ ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳಲ್ಲ. ಸೊ ಥಿಂಕ್ ಮಾಡಿ ಆ್ಯಂಡ್ ಮೂವ್ ಮಾಡಿ, ಅದನ್ನೇ ಇದು ಹೇಳ್ತಾ ಇದೆ. ಓಕೆ, ಸ್ಟ್ರಾಂಗ್ ಆಗಿರಿ, ಇಂಟೆಲೆಕ್ಚುಯಲ್ ಆಗಿರಿ, ಡಿಲಿಜೆಂಟ್ ಆಗಿರಿ ಅನ್ನೋದನ್ನು ತಿಳಿಸ್ತಾ ಇದೆ. ಓಕೆ, ವಾವ್, 7 ಆಫ್ ರಫೈಲ್. ಟೈಮ್ ಟು ಮೇಕ್ ಡಿಸಿಷನ್ಸ್. ನಾನು ಹೇಳಿದೆ ಡಿಸಿಷನ್ಸ್ನ ತಗೊಳ್ಳಿ ಅಂತ. ಓಕೆ, ಬಿ ಕ್ಲಿಯರ್ ಆನ್ ವಾಟ್ ಯು ವಾಂಟ್ ಆ್ಯಂಡ್ ಟೇಕ್ ಆ್ಯಕ್ಷನ್. ಅ ನೀಡ್ ಫಾರ್ ಡಿಟಾಕ್ಸಿಫಿಕೇಷನ್. ಸೊ ನಾನು ಹೇಳ್ದಂಗೆ ಡಿಟಾಕ್ಸಿಫಿಕೇಷನ್, ಕ್ಲಿಯರಿಂಗ್ ಆಫ್ ನೆಗೆಟಿವಿಟಿ ಅಂದರೆ ಅದು ನಿಮ್ಮ ಥಾಟ್ಸಲ್ಲಿದೆ ಬೇಸಿಕಲಿ. ಸೊ ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ವರಿಗಳನ್ನು ನನಗೆ ಕೊಡಿ, ನೀವು ಏನೇನು ಕ್ಲಿಯರಾಗಿ ಡಿಸಿಷನ್ಸ್ನ ತೊಗೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಆ್ಯಕ್ಷನ್ ತೊಗೊಬೇಕು ನೀವು. ಓಕೆ, ಮೈಟ್ ಬಿ ನಿಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ, ಅದರಲ್ಲಿ ಒಬ್ಬ ರೈಟ್ ಪರ್ಸನ್ನ ಚಾಯ್ಸ್ ಮಾಡಬೇಕು, ಇಲ್ಲ ರೈಟ್ ಜಾಬನ್ನು ಚಾಯ್ಸ್ ಮಾಡಬೇಕು, ಕೆರಿಯರ್ನ ಚಾಯ್ಸ್ ಮಾಡಬೇಕು, ಇಲ್ಲ ಡಿಸಿಷನ್ಸ್ನ ಮಾಡಬೇಕು. ಓಕೆ, ಸೊ ಫೈಲ್ ನಂಬರ್ 2 ಬ್ಲೆಸ್ಸಿಂಗ್ ಕಾರ್ಡ್ಸ್ನ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಬ್ಲೆಸ್ಸಿಂಗ್ಸ್ ಕಾರ್ಡ್ನ ಕೊಡಿ. ಜೂನ್ ತಿಂಗಳು ಪೈಲ್ ನಂಬರ್ 2 ಅವರ ಬ್ಲೆಸ್ಸಿಂಗ್ ಕಾರ್ಡ್ಸ್ನ ಕೊಡಿ. ಆಸ್ಪಿರೇಷನ್, ಯು ಆರ್ ಅನ್ಲಿಮಿಟೆಡ್, ಸೊ ಏಮ್ ಫಾರ್ ಸ್ಟಾರ್ಸ್. ಓಕೆ, ಸೊ ನೀವು ಅನ್ಲಿಮಿಟೆಡ್. ಓಕೆ, ನಿಮ್ಮನ್ನು ತುಂಬ ಜನ ಪಡ್ಕೊಂಡಿರಬಹುದು, ಇಲ್ಲ ಕಳ್ಕೊಂಡಿರಬಹುದು, ಬಟ್ ನೀವು ಯಾರು ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು. ಓಕೆ, ಸೊ ನೀವು ಸ್ಟಾರ್ಸ್ನ ನಿಮ್ಮ ಲೈಫಲ್ಲಿ ತರಿಸ್ಕೋಬಹುದು. ಆ್ಯಂಡ್ ಸೇಮ್ ಥಿಂಗ್, ಶೋ ದ ವರ್ಲ್ಡ್ ರಿಯಲ್ ಯು ಆರ್ ಅನ್ಲಿಮಿಟೆಡ್, ಸೊ ಏಮ್ ಫಾರ್ ದ ಸ್ಟಾರ್ಸ್. ಸೊ ನೀವು ನಿಮ್ಮ ಹೈಟನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಥಿಂಕಿಂಗ್ನ ಒಂದು ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಪಾಸ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಬಿಕಾಸ್ ನೀವು ಒಬ್ಬ ಅನ್ಲಿಮಿಟೆಡ್ ಪರ್ಸನ್, ನಿಮ್ಮನ್ನು ಯಾರೂ ಕೂಡ ಲಿಮಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ವಾಟ್, ನೀವು ಸ್ಟಾರ್ಸ್ನ ಕೂಡ ಅಚೀವ್ ಮಾಡ್ಬೋದು. ಬಿಲೀವ್ ಇನ್ ಇಂಪಾಸಿಬಲ್, ಅದನ್ನೇ ಈ ಕಾರ್ಡ್ ಹೇಳ್ತಾ ಇರೋದು. ಓಕೆ, ಸೊ ಬೇಸಿಕಲಿ ನಿಮ್ಮಲ್ಲಿರೋ ಆಸ್ಪಿರೇಷನ್ ಅದನ್ನು ಯಾರೂ ಸಹ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಓನ್ಲಿ ಥಿಂಗ್ ಈಸ್, ನೀವು ಅದನ್ನು ಅಲೌ ಮಾಡಿದ್ರೆ ಮಾತ್ರ. ನಿಮ್ಮನ್ನು ನೀವೇ ಸ್ಯಾಬೋಟ್ಯಾಜ್ ಮಾಡ್ಕೊಬೇಡಿ ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ, ನೀವು ಏನು ಬೇಕಾದ್ರೆ ಅಚೀವ್ ಮಾಡಬಹುದು ಅನ್ನೋದನ್ನು. ಓಕೆ, ಸೊ ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಫೈಲ್ ನಂಬರ್ 3 ಯಾರು ರೆಡ್ ಕಾರ್ಲಿನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಇದು ನಿಮ್ಮ ಜೂನ್ ತಿಂಗಳ ಮೇನ್ ಎನರ್ಜಿ ಇರುತ್ತೆ. ಆ್ಯಂಡ್ ಈ ಒಂದು ಮೇನ್ ಎನರ್ಜಿ ನಿಮಗೆ ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಪರ್ಸ್ನಾಲಿಟಿಲಿ ಏನು ಚೇಂಜಸ್ ಮಾಡ್ಕೊಬೇಕು, ಇಲ್ಲ ಏನು ಚೇಂಜಸ್ ಮಾಡ್ಕೊಬಾರ್ದು ಅನ್ನೋದನ್ನು ತಿಳಿಸುತ್ತೆ. ನಿಮ್ಮ ನಿರ್ಧಾರಗಳು ಏನಿರಬಹುದು ಆ್ಯಂಡ್ ಅದನ್ನು ಯಾವ ರೀತಿ ನೀವು ವಾಚ್ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ ಇದು. ಸೊ ನೋಡೋಣ ನಿಮ್ಮ ಎನರ್ಜಿ ಏನಿರುತ್ತೆ ಅನ್ನೋದನ್ನು. ಏಂಜಲ್ ಆಫ್ ಸ್ಟ್ರೆಂತ್. ವಾವ್, ಸೂಪರ್. ಸೊ ನೀವು ತುಂಬ ಸ್ಪಿರಿಚುವಲಾಗಿ ಬೆಳೀತಾ ಇದ್ದೀರಾ ಜೂನ್ ತಿಂಗಳು. ಆ್ಯಂಡ್ ನಿಮ್ಮ ಸ್ಟ್ರೆಂತ್ ಏನಿದೆ ಅಲ್ಲ, ನಿಮ್ಮ ಸೈಲೆನ್ಸಲ್ಲಿ ಇದೆ. ಓಕೆ, ಸೊ ನೀವು ಎಷ್ಟು ನಿಮ್ಮ ಸುತ್ತಮುತ್ತಲು ಜನ ಆರ್ಗ್ಯುಮೆಂಟ್ಸ್ ಮಾಡ್ಬೋದು, ನಿಮ್ಮ ಜೊತೆ ಜಗಳಕ್ಕಿಳಿಬಹುದು, ಬಟ್ ಅವ್ರನ್ನೆಲ್ಲನೂ ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಓಕೆ, ಕನ್ಫ್ಯೂಷನ್ಸ್ ಆಗಿರಬಹುದು, ನೋವುಗಳಾಗಿರಬಹುದು, ಏನೇ ಆಗಿರಬಹುದು, ನಿಮ್ಮ ಸ್ಟ್ರೆಂತ್ ಏಂಜಲ್ ಆಫ್ ಸ್ಟ್ರೆಂತ್. ಓಕೆ, ಸೊ ನೀವು ಏಂಜಲ್ ಆಫ್ ಸ್ಟ್ರೆಂತ್ ಆಗಿ ನಿಲ್ತೀರಾ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಪವರ್ನ ನೀವು ಕಂಡುಕೊಳ್ತೀರಾ. ಓಕೆ, ಸೊ ಬೇಸಿಕಲಿ ನಿಮ್ಮ ಪರ್ಸ್ನಲ್ ಪವರ್ ಏನಿದೆ ಅದನ್ನು ನೀವು ಜೂನ್ ತಿಂಗಳು ನೋಡ್ತಾ ಇದ್ದೀರಾ. ಸೊ ಓಕೆ, ಸೊ ಈ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಒಂದು ಚೇಂಜಸ್ ಮಾಡ್ಕೊಂಡ್ಮೇಲೆ ನನ್ನಲ್ಲಿ ಇಷ್ಟಕ್ಕೊಂದು ಒಳ್ಳೆ ಬದಲಾವಣೆಗಳಾಗುತ್ತಾ ಅನ್ನೋದನ್ನು ತಿಳ್ಕೊತಾ ಇದ್ದೀರಾ. ಸೊ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀರಾ ನೀವು. ಓಕೆ, ಸೊ ಮೈಟ್ ಬಿ ನಿಮ್ಮಲ್ಲಿ ಇರೋ ಸ್ಟ್ರೆಂತು ನಿಮಗೆ ಗೊತ್ತಿರಲಿಲ್ಲ, ಬಟ್ ನೀವು ಜೂನ್ ತಿಂಗಳು ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ನೀವು ತಿಳ್ಕೊತಾ ಇದ್ದೀರಾ. ಮೈಟ್ ಬಿ ನಿಮಗೆ ಇಷ್ಟು ದಿನ ಸತ್ಯ ಅಸತ್ಯ
ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನು ನೀವು ತುಂಬ ಮುಚ್ಚಿಡ್ತಾ ಇದ್ರಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊತಾ ಇದ್ರಿ. ಆದರೆ ಜೂನ್ ತಿಂಗಳು ಅದನ್ನು ನೀವು ಸಹಜವಾಗಿ ಹೇಳ್ತೀರಾ, ನನಗಿದಿಷ್ಟ ಇಲ್ಲ, ಪ್ಲೀಸ್ ಅದನ್ನು ಮಾಡಬೇಡಿ, ನಿಲ್ಲಿಸಿ ಅನ್ನೋದನ್ನು ಹೇಳ್ತಾ ಇದ್ದೀರಾ, ನೋ ಅನ್ನೋದನ್ನು ಹೇಳ್ತಾ ಇದ್ದೀರಾ ನೀವು. ಜೂನ್ ತಿಂಗಳು ಇದು ನಿಮ್ಮ ಪರ್ಸ್ನಲ್ ಪವರ್. ಓಕೆ, ಸೊ ಪರ್ಸ್ನಲ್ ಪವರ್ ಅಂದಿದ ತಕ್ಷಣ ಯಾರೇ ನಮ್ಮ ಹತ್ರ ಏನೇ ಬಂದು ಹೇಳಕ್ಕೆ ಬಂದ್ರೂ ಅದನ್ನು ರಿಸೀವ್ ಮಾಡೋದಲ್ಲ. ಯುನೋ, ಒಂದು ಬೌಂಡ್ರಿ ಹಾಕೋದು, ಒಂದು ಹೆಲ್ತಿ ಬೌಂಡ್ರಿ ಹಾಕೋದು ಇಂಪಾರ್ಟೆಂಟ್. ಓಕೆ, ಸೊ ನನಗಿದಿಷ್ಟ ಇಲ್ಲ, ನೀವು ಹೀಗೆ ಮಾತಾಡಬೇಡಿ ಅನ್ನೋದು ನಿಮಗದಿಷ್ಟ ಇಲ್ಲ ಅಂದರೆ ಅದನ್ನು ನೋ ಹೇಳೋದು ಒಂದು. ಹೇಗೆ ಎಸ್ ಹೇಳೋದು ಎಲ್ಲ ಕಡೆಯೂ ಇಂಪಾರ್ಟೆಂಟ್ ಇಲ್ಲ, ಹಾಗೆ ನೋ ಹೇಳೋದು ಎಲ್ಲ ಕಡೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ಎಸ್ಸು ಎಲ್ಲೋ ಒಂದು ಕಡೆ ಹೇಳಬೇಕು, ನೋನು ಎಲ್ಲೋ ಒಂದು ಕಡೆ ಹೇಳಬೇಕು. ಬಟ್ ಅದು ಎಲ್ಲಿ ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಆ್ಯಂಡ್ ಆ ಒಂದು ತಿಳುವಳಿಕೆ ನಿಮಗೆ ಜೂನ್ ತಿಂಗಳು ಬರ್ತಾ ಇದೆ. ಪೈಲ್ ನಂಬರ್ 3. ಸೊ ರೆಡ್ ಕಾರ್ಡಿನ ಚಾಯ್ಸ್ ಮಾಡಿದ್ದೀರಾ ನೀವು. ಮೈಟ್ ಬಿ ನಿಮ್ಮ ರೂಟ್ ಚಕ್ರ ಸ್ಟ್ರಾಂಗ್ ಆಗ್ತಾ ಇದೆ. ಆ್ಯಂಡ್ ರೂಟ್ ಚಕ್ರ ಸ್ಟ್ರಾಂಗ್ ಆಗೋದ್ರಿಂದ ಮೈಟ್ ಬಿ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಜೂನ್ ತಿಂಗಳು ಸಿಂಗಲ್ಸ್. ಆ್ಯಂಡ್ ಬೇಸಿಕಲಿ ಕಾರ್ಡ್ ಏನು ಹೇಳುತ್ತೆ ಅಂದರೆ ನಿಮ್ಮ ಇನ್ನರ್ ಸ್ಟ್ರೆಂತ್ನ ಕರೀರಿ ಡಿಸಿಷನ್ಸ್ನ ಮಾಡೋದಕ್ಕೆ. ಸೊ ಇಷ್ಟು ದಿನ ಯಾರೇನು ಹೇಳ್ತಾರೋ ಏನು ಮಾಡ್ತಾರೋ ಆ ನಿರ್ಧಾರಗಳನ್ನು ತಗೊಳ್ಳೋದಲ್ಲ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರು ಸಿಂಗಲ್ ಇದ್ದಾರೆ ಪ್ಲೀಸ್ ಜೂನ್ ತಿಂಗಳು ಅವರ ಮೆಸೇಜಸ್ ಕೊಡಿ, ಅವರ ಪರ್ಸ್ನಲ್ ಲೈಫ್ ಮೆಸೇಜಸ್ ಕೊಡಿ. ಸಿಂಗಲ್ಸ್ ಯಾರಿದ್ದಾರೆ? ಓಕೆ, 3 of Cups, Death card and 9 of Wands in reverse ಬಂದಿದೆ. ಓಕೆ, ಸೊ ಮೈಟ್ ಬಿ ನೀವು ಇಷ್ಟು ದಿನ ಏನೋ ಒಂದು ರಿಸಿಸ್ಟ್ ಮಾಡ್ತಾ ಇದ್ರಿ, ಇಲ್ಲ ಥರ್ಡ್ ಪಾರ್ಟಿ ಗೊತ್ತಿದ್ರು ನೀವು ಸುಮ್ಮನೆ ಇದ್ರಿ. ಆ್ಯಂಡ್ ಈಗ ಇಲ್ಲ, ಸೊ ಆ ಮೌನನ ನೀವು ತೆಗಿತಾ ಇದ್ದೀರಾ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಮೈಟ್ ಬಿ ನೀವು ಟ್ರಾನ್ಸ್ಫಾರ್ಮ್ ಆಗೋಕ್ಕೂ ಇಷ್ಟ ಆಗ್ತಿರಲಿಲ್ಲ. ಮೈಟ್ ಬಿ ನೀವು ಡಿಪ್ರೆಷನಿಂದ, ಇದೊಂದು ಉದಾಹರಣೆ. ಓಕೆ, ಸೊ ಡಿಪ್ರೆಷನ್ ಅನ್ನೋದು ಒಂದು ದೊಡ್ಡ ಇದಲ್ಲ. ಆ್ಯಂಡ್ ಡಿಪ್ರೆಷನ್ ಬರೋದು ಗೊತ್ತಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವು ಇದರಲ್ಲಿ ಎಷ್ಟು ಮುಳುಗಿರ್ತೀವಿ ಅಂದರೆ ನಮಗೆ ಕ್ಲಾರಿಟಿನೇ ಸಿಗ್ತಾ ಇರಲ್ಲ. ಮುಂದೆ ಏನು ನಡೀತಾ ಇದೆ, ನಾನು ಮುಂದೆ ನಡೆದ್ರೇ, ಆ ಹೆಜ್ಜೆ ಇಟ್ಟರೇ ನನಗೆ ದಾರಿ ಬರೋದು ಅನ್ನೋದು. ಆ್ಯಂಡ್ ಅದನ್ನು ನಿಮಗೆ ಜೂನ್ ತಿಂಗಳು ಸಿಗ್ತಾ ಇದೆ. ಮೈಟ್ ಬಿ ನೀವು ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬರ್ಬೋದು, ಫ್ರೆಂಡ್ಶಿಪ್ಪಿಂದ ಹೊರಗೆ ಬರ್ಬೋದು, ಇಲ್ಲ ಸಿಚುವೇಷನಿಂದ ಹೊರಗೆ ಬರ್ಬೋದು. ಸೊ ತುಂಬ ದಿನದಿಂದ ಅದನ್ನು ರಿಸಿಸ್ಟ್ ಮಾಡ್ತಾ ಇದ್ರಿ, ಕೊನೆಗೂ ಅದು ಟವರ್ ಮೂಮೆಂಟ್ ಬರ್ತಾ ಇದೆ ನಿಮಗೆ. ಓಕೆ, ಬೇಸಿಕಲಿ ನೀವು ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ರಿ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಆ್ಯಂಡ್ ಆ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಒಳ್ಳೇದು ತರ್ತಾ ಇದೆ. ಓಕೆ, ಸೊ 9 of Wands ಏನಕ್ಕೆ ರಿವರ್ಸ್ ಆಗಿದೆ? ಹೈರೋಫೈಂಟ್. ಓಕೆ, ಸೊ ಈಗ ನೀವು ನಿರ್ಧಾರಗಳನ್ನು ಕರೆಕ್ಟಾಗಿ ತೊಗೊತಾ ಇದ್ದೀರಾ. ಓಕೆ, ಪೈಲ್ ನಂಬರ್ 3. ನೀವು ಸಿಂಗಲ್ಸ್ ಯಾರಿದ್ದೀರಾ? ಮೈಟ್ ಬಿ ನೀವು ಆ ರಿಲೇಷನ್ಶಿಪ್ ಸರಿ ಇಲ್ಲ ಅಂತ ಹೊರಗೆ ಬರ್ತಾ ಇದ್ದೀರಾ, ಸಿಂಗಲ್ ಆಗ್ತಾ ಇದ್ದೀರಾ. ಇಲ್ಲ ಕೆಲವೊಂದು ಡಿಸಿಷನ್ಸ್ ನಿಮಗೆ ಬಹಳ ಹಾಂಟ್ ಮಾಡ್ತಾಯಿದ್ರು. ಅಂದರೆ ಆ ಒಂದು ಹಾಂಟ್ನೆಸ್ ಹೇಗಿರ್ತಾಯಿತ್ತು ಅಂದರೆ ಮುಂದೆ ಏನು ಫ್ಯೂಚರ್ ಅನ್ನೋದು ನಿಮಗೆ ತುಂಬ ನೋವಿರ್ತಾಯಿತ್ತು, ಇಲ್ಲ ಭಯ ಇರ್ತಾಯಿತ್ತು. ಆ ಭಯನೆಲ್ಲ ನೀವು ತೆಗಿತಾ ಇದ್ದೀರಾ. ಬಿಕಾಸ್ ನಿಮ್ಮ ಮೇನ್ ಎನರ್ಜಿ ಏಂಜಲ್ ಆಫ್ ಸ್ಟ್ರೆಂತ್ ಜೂನ್ ತಿಂಗಳು. ಓಕೆ, ಸೊ ನಿರ್ಧಾರಗಳನ್ನು ತುಂಬ ಸ್ಟ್ರಾಂಗಾಗಿ ತೊಗೊತಾ ಇದ್ದೀರಾ. ಮೈಟ್ ಬಿ ಅಡ್ವೈಸ್ಗಳನ್ನು ತೊಗೊತಾ ಇದ್ದೀರಾ, ಗೈಡೆನ್ಸ್ಗಳನ್ನು ತೊಗೊತಾ ಇದ್ದೀರಾ. ಅದು ನಿಮಗೆ ಹೆಲ್ಪ್ ಆಗ್ತಾ ಇದೆ. ಓಕೆ, ನೀವು ಚೇಂಜ್ ಆಗ್ತಾ ಇದ್ದೀರಾ. ಮೈಟ್ ಬಿ ನಿಮ್ಮ ಡಿಸಿಷನ್ಸ್ ಒನ್ ಸೈಡೆಡ್ ಇತ್ತು, ಇಲ್ಲ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು. ಸೊ ಅವರಿಗೋಸ್ಕರ ಅಷ್ಟೇ ನೀವು ನಿಮ್ಮ ನಿರ್ಧಾರಗಳನ್ನು ತೊಗೊತಾ ಇದ್ರಿ. ಆದರೆ ಈಗ ನೀವು ಹೇಗೆ ಮಾಡ್ತಿದ್ದೀರಾ ಅಂದರೆ ಎಲ್ಲರೂ ಸಮಾನರು. ಓಕೆ, ಈಕ್ವಲ್. ಸೊ ನೀವು ಬಂದ್ರೂ ನನ್ನ ಹತ್ರ ನಾನು ನಿಮಗೆ ಈಕ್ವಲ್ ಆಗೇ ಇದು ಕೊಡೋದು ಅನ್ನೋದು ನಿಮಗಿಲ್ಲಿ ಬರ್ತಾ ಇದೆ. ಓಕೆ, ಸೊ 10 of Swords ಇದೆ. ಸೊ ನಿಮ್ಮ ಲೈಫಲ್ಲಿ ಎಲ್ಲವೂ ಎಂಡಿಂಗ್ ಆಗ್ತಾ ಇದೆ, ಏನು ನೆಗೆಟಿವಿಟಿ. ಓಕೆ, ಸೊ ಎಲ್ಲ ಎಂಡಿಂಗ್ಸಿಗೆ ಬರ್ತಾ ಇದೆ. ಸೊ ಸಿಂಗಲ್ಸ್ ಯಾರ್ಯಾರಿದ್ದೀರಾ, ನಿಮ್ಮ ಲೈಫಲ್ಲಿ ಏನೇ ಒಂದು ಬ್ಲ್ಯಾಕ್ ನೈಟ್ ಇರಬಹುದು, ಇಲ್ಲ ಆ ನೈಟ್ ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು, ಅದು ಎಂಡಿಂಗ್ಸ್ ಆಗ್ತಾ ಇದೆ. ಮೈಟ್ ಬಿ ಯಾರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗಬಹುದು. ಆ್ಯಂಡ್
ಎಲ್ಲೋ ಒಂದು ಕಡೆ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ, ನೋವಿಂದ ನೀವು ಕಂಪ್ಲೀಟಾಗಿ ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಯಾರು ಮ್ಯಾರಿಡ್ ಆಗಿದ್ದೀರಾ, ಕಪಲ್ಸ್ ಇದ್ದೀರಾ, ಲವಲ್ ಇದ್ದೀರಾ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಯಾರು ಮ್ಯಾರಿಡ್ ಇದ್ದಾರೆ, ಯಾರು ಕಪಲ್ಸ್ ಇದ್ದಾರೆ, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಹೈ ಪ್ರೀಸ್ಟೆಸ್, ಹೈರೋಫ್ಯಾಂಟ್, ಹೈ ಪ್ರೀಸ್ಟೆಸ್, ಹೈ ಪ್ರೀಸ್ಟ್ ಆ್ಯಂಡ್ ಹೈ ಪ್ರೀಸ್ಟೆಸ್. ಓಕೆ, 3 ಆಫ್ ಪೆಂಟಿಕಲ್ಸ್, ಜಸ್ಟಿಸ್ ಕಾರ್ಡ್. ಓಕೆ, ಸೊ ಫೈನಲಿ ಮೈಟ್ ಬಿ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಕಂಪ್ಲೀಟಾಗಿ ಸಾಲ್ವ್ ಆಗ್ತಾ ಇರ್ಬೋದು, ನಿಮಗೆ ಜಸ್ಟಿಸ್ ಸಿಗ್ತಾ ಇರ್ಬೋದು. ನೀವು ಡೈವೋರ್ಸ್ ಅಪ್ಲೈ ಮಾಡಿದರೆ ನಿಮಗೆ ಜಸ್ಟಿಸ್ ಸಿಗ್ತಾ ಇರ್ಬೋದು. ಇಲ್ಲ ಫೈನಲಿ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಯಾರು ಮೋಸ ಮಾಡಿದಾರೋ, ನಿಮ್ಮನ್ನು ನೋವು ಕೊಟ್ಟಿದ್ದಾರೋ ಅವರಿಂದ ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ, ಇಲ್ಲ ನೋವಿಂದ ಜಸ್ಟಿಸ್ ಸಿಗ್ತಾ ಇದೆ. ಇಲ್ಲ ಥರ್ಡ್ ಪಾರ್ಟಿ ಇದ್ದರೆ ಆ ಥರ್ಡ್ ಪಾರ್ಟಿ ಹೋಗ್ತಾ ಇದೆ ನಿಮ್ಮ ಲೈಫಿಂದ ಅನ್ನೋದು ಈ ಒಂದು ಸೀಕ್ವೆನ್ಸ್ ನನಗಿಲ್ಲಿ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಮೈಟ್ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇ ತುಂಬ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಇನ್ವೆಸ್ಟ್ಮೆಂಟ್ ಮಾಡಿರಲಿಲ್ಲ. ಸೊ ಈಗ ನೀವು ಫೇರ್ ಆಗಿ ಡಿಸಿಷನ್ಸ್ನ ತೊಗೊಬೇಕಾಗಿದೆ, ಈ ಪರ್ಸನ್ ಜೊತೆ ಇರಬೇಕಾ ಇಲ್ವಾ ಅಂತ. ಬಿಕಾಸ್ ಈ ಪರ್ಸನ್ ತುಂಬ ಸೀಕ್ರೆಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರು ಆ್ಯಂಡ್ ಮೈಟ್ ಬಿ ಫೈನಾನ್ಷಿಯಲಿ ನೀವು ಕಾಯ್ತಾ ಇದ್ದರೆ, ಫೈನಾನ್ಸಸ್ಗೋಸ್ಕರ ಕಾಯ್ತಾ ಇದ್ದರೆ ಖಂಡಿತ ನಿಮಗೆ ಜೂನ್ ತಿಂಗಳು ಜಸ್ಟಿಸ್ ಸಿಗ್ತಾ ಇದೆ. ಓಕೆ, ಸೊ ಫೇರ್ ಆಗಿ ಕೆಲವೊಂದು ವಿಚಾರಗಳನ್ನು ನೀವು ಇಲ್ಲಿ ನೋಡಬೇಕು ಆ್ಯಂಡ್ ಮೈಟ್ ಬಿ ನಿಮ್ಮ ಪಾರ್ಟ್ನರ್ ಥಿಂಕಿಂಗ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಏನೋ ಒಂದು ಚೇಂಜಸ್ ಇರಬಹುದು. ಅದನ್ನು ಕೂಡ ಇಲ್ಲಿ ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ಆ್ಯಂಡ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಇರಬೇಡಿ ಅನ್ನೋದನ್ನು ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಹೈ ಪ್ರೀಸ್ಟೆಸ್. ಓಕೆ, ಸೊ ಚೇಂಜಸ್ ಆಗ್ತಾ ಇದೆ. ಓಕೆ, ಚೇಂಜಸ್ ಬರ್ತಾ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ದುಡ್ಡಿನ ಪ್ರಾಬ್ಲಮ್ಸ್ ಇತ್ತಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಸಾಲ್ವ್ ಆಗ್ತಾ ಇದೆ. ಮೈಟ್ ಬಿ ಕೆಲವರು ಇಲ್ಲಿ ನಿಮ್ಮ ಮ್ಯಾರೇಜಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಏನೋ ಒಂದು ಸಮಾಧಾನಕರವಾದ ವಿಚಾರಗಳು, ಸಮಾಚಾರಗಳು ನಿಮಗೆ ಸಿಗ್ತಾ ಇದೆ, ಏನೋ ಒಂದು ಕ್ಲಿಯರ್ ಆಗ್ತಾ ಇದೆ ನಿಮಗೋಸ್ಕರ. ಓಕೆ, ಸೊ ಆ ಕ್ಲಾರಿಟಿಯಿಂದ ನೀವು ಏನೋ ಒಂದು ಕ್ಲಾರಿಟಿ ಅಂದೆ ಆ್ಯಂಡ್ ಯಾರೋ ನಿಮ್ಮನ್ನು ಮೋಸ ಮಾಡ್ತಾ ಇರ್ಬೋದು, ಇಲ್ಲ ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿರಬಹುದು, ಅದೆಲ್ಲ ನಿಮಗೆ ಹೊರಗೆ ಬರ್ತಾ ಇದೆ ಆ್ಯಂಡ್ ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ. ಇಲ್ಲ ನೀವು ಫೇರಾಗಿ ಡಿಸಿಷನ್ಸ್ನ ತೊಗೊಬೇಕಾಗಿದೆ, ನೀವು ಅವ್ರ ಜೊತೆ ಇರಬೇಕಾ ಇಲ್ವಾ ಅನ್ನೋದನ್ನು. ಇಲ್ಲ ನೀವು ಯಾರಿಗೋಸ್ಕರ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಆ್ಯಂಡ್ ಆ ವ್ಯಕ್ತಿ ನಿಮಗೆ ಸರಿ ಗೊತ್ತಿಲ್ಲ ಅಂದರೆ ಹುಷಾರಾಗಿರಿ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಮೈಟ್ ಬಿ ಇಷ್ಟು ದಿನ ಮೈಟ್ ಬಿ ನಿಮಗೆ ಏನೋ ಒಂದು ಗೊತ್ತಿರೋ ವಿಚಾರನ ಹೇಳೋ ಟೈಮ್ ಬರ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಎಜುಕೇಷನ್, ಬಿಸ್ನೆಸ್, ಜಾಬ್ ಇಂಟರ್ವ್ಯೂ ಹೇಗಿರುತ್ತೆ. ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಓಕೆ, ಕಿಂಗ್ ಆಫ್ ಕಪ್ಸ್, 7 ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್. ಓಕೆ, ಸೊ ಬೇಸಿಕಲಿ ರಿಸಿಸ್ಟ್ ಮಾಡಬೇಡಿ. ನಿಮ್ಮ ಪೊಟೆನ್ಷಿಯಲ್ ಇರ್ಬೋದು, ನಿಮ್ಮ ಸ್ಟ್ರೆಂತ್ ಇರಬಹುದು, ನಿಮ್ಮನ್ನು ನೀವು ತುಂಬ ಮೇಲಕ್ಕೂ ಇಡಬೇಡಿ, ತುಂಬ ಕೆಳಗೂ ಇಡಬೇಡಿ. ಮೈಟ್ ಬಿ ತುಂಬ ಕಾಂಪಿಟೇಷನ್ ಇರಬಹುದು ಎಲ್ಲ ಕಡೆನೂ, ಬಟ್ ವಿಕ್ಟ್ರಿ ನಿಮ್ಮದೇ. ಓಕೆ, ಏನೇ ಫೈನಾನ್ಷಿಯಲಿ ಇರಬಹುದು, ಬಿಸ್ನೆಸ್ಸಲ್ಲಿ ಇರಬಹುದು, ಕೆರಿಯರಲ್ಲಿ ಇರ್ಬೋದು, ಎಜುಕೇಷನಲ್ಲಿ ಇರಬಹುದು, ಖಂಡಿತ ನಿಮಗೆ ವಿಕ್ಟ್ರಿ ಇದೆ ಜೂನ್ ತಿಂಗಳು. ಓಕೆ, ಸೊ ಎಲ್ಲ ಗೊಂದಲಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಫೈಲ್ ನಂಬರ್ 3. ಓಕೆ, ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ನಿಮಗೆ ಹೆಲ್ಪು ಸಿಗ್ತಾ ಇದೆ. ಓಕೆ, ಎಲ್ಲ ಕಡೆಯಿಂದ. ಓಕೆ, ಸೊ ತುಂಬ ಕ್ವಿಕ್ಕಾಗಿ ನಿಮ್ಮ ಹೆಲ್ತು ತುಂಬ ಬೇಗ ರಿಕವರ್ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಡಿಸಿಷನ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಜೂನ್ ತಿಂಗಳು. ಆ್ಯಂಡ್ ಯಾರು ನಿಮ್ಮನ್ನು ಹೀಲ್ ಮಾಡೋಕ್ಕೆ ಬರ್ತಾ ಇದ್ದಾರೋ, ಯಾರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಕೊಡ್ತಾ ಇದ್ದಾರೋ ನಿಮ್ಮ ಹೆಲ್ತ್ ಬಗ್ಗೆ, ಅದನ್ನು ತೊಗೊತಾ ಇದ್ದೀರಾ. ಆ್ಯಂಡ್ ಕ್ವಿಕ್ಕಾಗಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಜೂನ್ ತಿಂಗಳು. ಓಕೆ, ಸೊ ನೀವು ತುಂಬ ಚೆನ್ನಾಗಿ ನಿಮ್ಮ ಹೆಲ್ತನ್ನು ಇಟ್ಕೊತಾ ಇದ್ದೀರಾ. ಇಲ್ಲ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊತಾ ಇದ್ದೀರಾ ನಿಮ್ಮ ರುಟೀನ್ ನಲ್ಲಿ, ಅದು ತುಂಬ ಹೆಲ್ಪ್ ಮಾಡ್ತಾ ಇದೆ ನಿಮಗೋಸ್ಕರ. ಓಕೆ, ಇಲ್ಲ ನಿಮ್ಮನ್ನು ಪ್ರೀತಿಯಿಂದ ಯಾರೋ ಒಬ್ಬರು ನಿಮ್ಮ ಮೆಂಟಲ್ ಕ್ಲಾಗಿಂಗ್ ಏನಿದೆ, ನಿಮ್ಮ ಮೆಂಟಲ್ ಬಾಟಮ್ ಆಫ್ ದ ಡೆಕ್
ಏಂಜಲ್ ಆಫ್ ಸ್ಟ್ರೆಂತ್ ಕಾರ್ಡ್. ಸೊ ಸ್ಟ್ರೆಂತ್ ಇದೆ. ಓಕೆ, ಸೊ ಏನೋ ಒಂದು ಇನ್ನರ್ ಸ್ಟ್ರೆಂತ್ನ ಹೊರಗೆ ತೆಗಿಯುತ್ತೆ. ಓಕೆ, ಯೂನಿವರ್ಸ್ ತೆಗಿಬಹುದು, ಇಲ್ಲ ಒಬ್ಬ ವ್ಯಕ್ತಿನ ಕಳಿಸಬಹುದು. ಓಕೆ, ಸೊ ಆ ರೀತಿಯ ಒಂದು ವೈಬ್ಸ್ ಬರ್ತಾ ಇದೆ. ಸೊ ನಿಮಗೆ ತುಂಬ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಜನ ಇಲ್ಲಿ ಪ್ರೆಗ್ನೆಂಟ್ ಆಗ್ತಾ ಇರಬಹುದು. ಓಕೆ, ಪ್ರೆಗ್ನೆಂಟ್ ಆಗೋ ಸಾಧ್ಯತೆಯೂ ಇದೆ. ಓಕೆ ಓಕೆ, ಸೊ ನೋಡೋಣ ನಿಮ್ಮ ಅಡ್ವೈಸ್ ಏನಿರುತ್ತೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಅಡ್ವೈಸ್ ಕೊಡಿ ಜೂನ್ ತಿಂಗಳು. ಸೊ ಜೂನ್ ಇಡೀ ತಿಂಗಳು ಅವರ ಅಡ್ವೈಸ್ ಕೊಡಿ ವಿಘ್ನೇಶ್ವರ ಏಂಜಲ್. ಓಕೆ, ಓ ಮೈ ಗುಡ್ನೆಸ್, ಸೋ ಮೆನಿ ಕಾರ್ಡ್ಸ್. ಸೊ ತೊಗೋಬೇಕಾಗತ್ತೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ದಟ್ ಈಸ್ ವಾಟ್ ಏಂಜಲ್ ಆಫ್ ಸ್ಟ್ರೆಂತ್ ನಿಮಗೆ ಹೇಳ್ತಾ ಇರೋದು. ಓಕೆ, ನಿಮ್ಮ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ನೀವು ಯಾವುದೇ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಬಾವಿಯಲ್ಲೇ ಇರ್ತೀನಿ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಬಾವಿಗಿಂತ ಸಮುದ್ರ ದೊಡ್ಡದು ಅಲ್ವಾ. ಅಲ್ಲಿ ಇರೋ ಜೀವರಾಶಿಗಳು ಬೇರೆ, ಅಲ್ಲಿರೋ ಇರೋ ಒಂದು ಶೈಲಿನೇ ಬೇರೆ. ಸೊ ನಿಮಗಿಂತ ಬೇರೆ ಏನೋ ಒಂದು ಇದೆ. ಓಕೆ, ಬೇರೆ ಒಂದು ಲೋಕ ಇದೆ, ಅದನ್ನು ನೋಡಿ. ಓಕೆ, ಸೊ ನಿಮ್ಮ ಕಂಫರ್ಟ್ ಝೋನಲ್ಲಿ ಇಲ್ಲ ನಾನು ಈ ವ್ಯಕ್ತಿ ಜೊತೆನೇ ಇರ್ತೀನಿ, ತಿಂತೀನಿ ಅಂದರೆ ಇಲ್ಲ, ಅದಕ್ಕೂ ಮೀರಿ ಒಂದು ಲೈಫ್ ಇದೆ. ಓಕೆ, ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ಎಸ್, ಸೊ ನಿಮ್ಮ ಪ್ರಾಕ್ಟಿಕಲ್ ಪ್ಲ್ಯಾನ್ ಇರಬೇಕು. ಸೊ ನೀವೇನೇ ಮಾಡೋಕ್ಕೆ ಹೋದರೂ ಎಮೋಷ್ನಲಿ ನೀವು ಏನು ಮಾಡಕೂಡ್ದು. ಓಕೆ, ಜೂನ್ ತಿಂಗಳು. ಸೊ ನೀವು ಏನೇ ಮಾಡೋಕ್ಕೆ ಹೋದ್ರೂ ಪ್ರಾಕ್ಟಿಕಲ್ಲಾಗಿ ಇರಿ. ಸಪೋಸ್ ನೀವು ಯಾರಿಗೂ ಒಂದು ದುಡ್ಡು ಕೊಡ್ತಾ ಇದ್ದೀರಾ, ಇಲ್ಲ ಏನೋ ಒಂದು ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಸರಿಯಾದ ಒಂದು ರೂಲ್ಸ್ ಇರಬೇಕು. ಎಷ್ಟು ದಿನದೊಳಗೆ ಕೊಡಬೇಕು, ಎಲ್ಲವೂ ಸಹ ನೀಟ್ ಆ್ಯಂಡ್ ಕ್ಲೀನಾಗಿ ಇರಬೇಕು. ಹುಷಾರಾಗಿರಿ. ಓಕೆ, ಯು ಆರ್ ಗುಡ್ ಎನಫ್. ಓಕೆ, ಸೊ ನೀವು ಯಾರಿಗಿಂತನೂ ಕಮ್ಮಿ ಇಲ್ಲ. ಪೈಲ್ ನಂಬರ್ 3 ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮನ್ನು ಯಾರ ಜೊತೆ ಕಂಪೇರ್ ಮಾಡ್ಕೊಬೇಡಿ. ಯಾರು ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಓಕೆ, ವಾಟ್ ಯು ನೀಡ್ ಟು ರಿಲೀಸ್. ಓಕೆ, ಸೊ ಏನನ್ನು ರಿಲೀಸ್ ಮಾಡಬೇಕು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಓಕೆ, ಸೊ ವಾಟ್ ಯು ನೀಡ್ ಟು ರಿಲೀಸ್ ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ವಾಟ್ ಯು ನೀಡ್ ಟು ರಿಲೀಸ್. ನಿಮಗೆ ಗೊತ್ತಿರುತ್ತೆ ನೀವು ಏನನ್ನು ರಿಲೀಸ್ ಮಾಡಬೇಕು ಅನ್ನೋದನ್ನು. ಭಯನ ರಿಲೀಸ್ ಮಾಡಿ. ಸೊ ನನಗೆ ಯಾರು ಹೆಲ್ಪ್ ಮಾಡಲ್ಲ, ನನಗೆ ಯಾರು ಸಾಂತ್ವನ ಕೊಡಲ್ಲ, ನನಗೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ ಅನ್ನೋದನ್ನು, ಆ ನೆಗೆಟಿವ್ ಥಿಂಕಿಂಗನ್ನು ರಿಲೀಸ್ ಮಾಡಬೇಕಾಗಿದೆ ನೀವು. ಓಕೆ, ಸೊ ನೋಡೋಣ. ಸೊ ನೀವು ಏನನ್ನು ಮಾಡಬೇಕು ಜೂನ್ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಫೈಲ್ ನಂಬರ್ 3 ಏನನ್ನು ಮಾಡಬೇಕು ಜೂನ್ ತಿಂಗಳು. ಓಕೆ, ಏನನ್ನು ಮಾಡಬೇಕು. ನೀವು ಬೇರೆಯವ್ರನ್ನ ಇಂಪ್ರೆಸ್ ಮಾಡಿ, ಬಟ್ ನಿಮ್ಮ ಇಂಪ್ರೆಷನ್ ನೀವೇನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಇರಲಿ. ಓಕೆ, ಸೊ ಇಟ್ಸ್ ರಾದರ್ ದ್ಯಾನ್ ನೀವೇನನ್ನ ಮಾಡಬೇಕು ಅಂದರೆ ನಿಮ್ಮ ಕಳೆದೋಗಿರೋ ವ್ಯಕ್ತಿತ್ವನ ನೀವು ಮತ್ತೆ ವಾಪಸ್ ಪಡಿಬೇಕು. ಸೇಮ್ ಥಿಂಗ್ ದ ಏಂಜಲ್ ಆಫ್ ಸ್ಟ್ರೆಂತ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮಲ್ಲಿರೋ ಇನ್ನರ್ ಸ್ಟ್ರೆಂತನ್ನು ಡೌಟ್ ಮಾಡಬೇಡಿ. ಓಕೆ, ಸೊ ಯಾರಿಗೋಸ್ಕರನೂ ಇಂಪ್ರೆಸ್ ಮಾಡೋದಕ್ಕೆ, ಏನೋ ಒಂದು ಮಾಡೋದಕ್ಕೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಡಿ. ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಡಿ, ಹೇರ್ ಕಲರ್ ಮಾಡ್ಕೊಬೇಡಿ. ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಹೇಗಿದ್ದೀರೋ ಹಾಗೇ ಚೆನ್ನಾಗಿದ್ದೀರಾ. ಸೊ ನೀವೇನು ಮಾಡಬೇಕು, ನಿಮ್ಮಲ್ಲಿರೋ ಇನ್ನರ್ ಸ್ಟ್ರೆಂತ್ನ ನೀವು ಜಾಸ್ತಿ ಮಾಡ್ಕೊಬೇಕು. ಓಕೆ, ಸೊ ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅಲ್ಲ, ಅದು ತುಂಬ ಚೇಂಜ್ ಆಗ್ತಾ ಇದೆ, ಪಾಸಿಟಿವ್ ಇದೆ, ಅದನ್ನು ನೀವು ನೋಡಬೇಕಾಗಿದೆ. ಓಕೆ, ಸೊ ನೀವು ಏನು ಮಾಡಬೇಕು, ನಿಮ್ಮ ಪೊಟೆನ್ಷಿಯಲ್ನ ನೀವು ಜಾಸ್ತಿ ಮಾಡ್ಕೊಬೇಕು. ಅವೇಕನಿಂಗ್ ಅಂದರೆ ನಿಮಗೆ ಗೊತ್ತಾಗಿರೋ ಸತ್ಯನ ನೀವು ಹುಷಾರಾಗಿ ಯೂಸ್ ಮಾಡ್ಕೊಬೇಕು. ನಿಮ್ಮಲ್ಲಿ ಯಾವ ತಾಕತ್ತಿದೆ ಅದನ್ನು ನೀವು ಟೈಮ್ ಕೊಡಬೇಕು. ಸೊ ನೀವು ಏನನ್ನ ಮಾಡಬಾರ್ದು. ಓಕೆ, ಸೊ ನೀವೇನನ್ನ ಮಾಡಬಾರ್ದು ಅಂದರೆ ಮೈಟ್ ಬಿ ನೀವು ಯಾರನ್ನೋ ಪ್ರೀತಿಸ್ತಾ ಇದ್ದೀರಾ, ಇಲ್ಲ ಯಾರ ಜೊತೆನೋ ಎಂಗೇಜ್ಮೆಂಟ್ ಆಗ್ತಾ ಇದೆ, ಇಲ್ಲ ಏನೋ ಒಂದು ಆಗ್ತಾ ಇದೆ. ಕೆಲವೊಂದು ಎಮೋಷ್ನಲ್ ಸಿಚುವೇಶನ್ಗಳನ್ನು ಯಾರ ಜೊತೆನೂ ಶೇರ್ ಮಾಡಬೇಡಿ ಅನ್ಲೆಸ್ ಅಂಟಿಲ್ ಅದು ಒಂದು ಹಂತಕ್ಕೆ ಬರಲಿ. ಓಕೆ, ಮೈಟ್ ಬಿ ವೆಡ್ಡಿಂಗ್ ತನಕ ಹೋಗಲಿ, ಅಲ್ಲ ಏನೋ ಒಂದಿದೆ, ಕೆಲವೊಂದು ಎಮೋಷ್ನಲ್ ವಿಚಾರಗಳಿರ್ಬೋದು, ನೋವು ಇರ್ಬೋದು, ಫ್ಯಾಮಿಲಿ ಸೀಕ್ರೆಟ್ ಇರ್ಬೋದು, ಏನೇ ಇರ್ಬೋದು, ದಯವಿಟ್ಟು ಅದನ್ನು ಯಾರ ಜೊತೆನೂ ಶೇರ್ ಮಾಡಬೇಡಿ. ಓಕೆ, ಸೊ ನೀವು ಶೇರ್ ಮಾಡಿದ್ರೆ ಅದು ಗಾಸಿಪ್ ಥರ ಎಲ್ಲ ಕಡೆನೂ ಹರಡ್ಬಿಡುತ್ತೆ. ಓಕೆ, ನಿಮ್ಮ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ನ ತಡಿಬೇಡಿ ಅನ್ನೋದನ್ನು ಹೇಳ್ತಾ ಇದೆ. ಸೊ ಮೈಟ್ ಬಿ ನೀವು ಎಮೋಷ್ನಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದರೆ
ನೀವು ಅದನ್ನು ತಡಿಬೇಡಿ, ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಟ್ರಾನ್ಸ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ತಡಿಬೇಡಿ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ತಡೆದಷ್ಟು ನಿಮಗೆ ಕೆಟ್ಟದ್ದೇ ಆಗ್ತಾ ಇರುತ್ತೆ. ಓಕೆ, ಸೊ ನೋಡೋಣ ಏಂಜಲ್ಸ್ ನಿಮಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ ಮೆಸೇಜಸ್ ಕೊಡಿ. ಪಾಯಿಂಟ್ ನಂಬರ್ 3, ಏಸ್ ಆಫ್ ಗ್ಯಾಬ್ರಿಯಲ್. ನ್ಯೂ ಬಿಗಿನಿಂಗ್ಸ್ ಇದೆ ನಿಮ್ಮ ಲೈಫಲ್ಲಿ, ಚಾನ್ಸಸ್ ಬರುತ್ತೆ, ಎಲ್ಲನೂ ಬರುತ್ತೆ. ಸೊ ಅಮೇಝಿಂಗ್ ಆಗಿದೆ ನಿಮ್ಮ ಒಂದು ಜೂನ್ ತಿಂಗಳು. ಸೊ ನ್ಯೂ ಬಿಗಿನಿಂಗ್ಸ್ ಇದೆ, ಎಲ್ಲವೂ ಸಹ ಚೆನ್ನಾಗಿದೆ. ಸೊ ಹ್ಯಾಪಿಯಾಗಿರಿ ಆ್ಯಂಡ್ ನಿಮ್ಮ ಸ್ಟ್ರೆಂತಲ್ಲಿರಿ, ವರಿ ಮಾಡ್ಕೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯು ಆರ್ ಗುಡ್ ಎನಫ್, ರೈಟ್? ಪರ್ಸ್ಪೆಕ್ಟಿವ್, ಎಸ್, ಕಂಪ್ಲೀಟ್ಲಿ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿ. ಓಕೆ, ನಿಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಹೇಗೆ ಮಾಡ್ತೀರಾ? ಡೇರ್ ಟು ಬಿ ಡಿಫ್ರೆಂಟ್. ಟ್ರಾನ್ಸ್ಫಾರ್ಮೇಷನ್ನ ತಡಿಬೇಡಿ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ತಡಿಬೇಡಿ ದಯವಿಟ್ಟು. ಓಕೆ, ಸೊ ಅದು ಆಗಲಿ, ಅದು ನಿಮ್ಮ ಒಳ್ಳೆಯದಕ್ಕೆ ಆಗ್ತಾ ಇದ್ದರೆ ಅದನ್ನು ಆಗಕ್ಕೆ ಬಿಡಿ, ನಿಂತ್ಕೊಳ್ಳಿ. ಆ್ಯಂಡ್ ನಾನು ಆ ಥರ ಡಿಫ್ರೆಂಟಾಗಿರೋದ್ರಲ್ಲಿ ತಪ್ಪಿಲ್ಲ ಅನ್ನೋದನ್ನು ಯೋಚನೆ ಮಾಡಿ ಆ್ಯಂಡ್ ಬೇರೆ ಥರ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ. 4 ಆಫ್ ರಾಫಾಯಲ್. ಸೊ ಬೇರೆ ಬೇರೆ ಪಾಸಿಬಿಲಿಟೀಸ್ ಇದೆ ಲೈಫಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ಹಿಂದೆ ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲ ನಿಮ್ಮನ್ನೇ ನೀವು ಕಮ್ಮಿ ಅಂದ್ಕೊಬೇಡಿ. ಸೇಮ್ ಥಿಂಗ್. ಓಕೆ, ಸೊ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ಓಕೆ, ಸೊ ನೀವು ಏನು ಪಾಸಿಬಿಲಿಟೀಸ್ ಇದೆ ಅದನ್ನು ನೋಡಿ, ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾವಾಗ ಶುರು ಮಾಡ್ತೀರಾ ತಾನಾಗೆ ನಿಮಗೆ ದಾರಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ. ಪಾಯಿಂಟ್ ನಂಬರ್ 3, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪಾಯಿಂಟ್ ನಂಬರ್ 3 ಯಾರು ರೆಡ್ ಕಾರ್ಡ್ನ ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ಅವರ ಬ್ಲೆಸ್ಸಿಂಗ್ ಕಾರ್ಡ್ಸ್ನ ಕೊಡಿ. ಜೂನ್ ತಿಂಗಳು. ವಾವ್, ಕಿಂಗ್ ಆಫ್ ಯೂನಿಕಾರ್ನ್ಸ್ ನೋಡ್ತಾ ಇದ್ದೀರಾ. ಯು ಆರ್ ಬ್ಲೆಸ್ಡ್ ವಿತ್ ಮೆಜೆಸ್ಟಿ, ವಿಷನ್ ಆ್ಯಂಡ್ ಪವರ್. ಮತ್ತಿನ್ನೇನು ಬೇಕು ನಿಮಗೆ? ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಏನೋ ಒಂದು ನಡೀತಾ ಇದೆ, ಏನೋ ಒಂದು ಬ್ರೇಕಪ್ ಇದೆ, ಏನೋ ಒಂದು ಇದೆ ಅಂದರೆ ಅದನ್ನು ನಡೆಯೋಕ್ಕೆ ಬಿಡಿ, ಬಿಕಾಸ್ ಅದು ನಿಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ, ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಆಗ್ತಾ ಇದೆ. ಓಕೆ, ಪಾಯಿಂಟ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.